ಪ್ರಿಯ ವೀಕ್ಷಕರೇ, ನಾನು ರಮ್ಯಶ್ರೀ. ನನ್ನ ಚಾನೆಲ್ ರಮ್ಯಾ ಜ್ಯೋತಿಷಕ್ಕೆ ಸ್ವಾಗತ. ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ಭಗವಂತನು ಆಯುಷ್ಯ, ಆರೋಗ್ಯ, ಸುಖ, ನೆಮ್ಮದಿಯನ್ನ ಕೊಡಲಿ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಈ ಯುಗಾದಿ ವಿಶೇಷವಾಗಿ ದ್ವಾದಶ ರಾಶಿಗಳಿಗೆ ಈ ಇಡೀ ವಿಶ್ವಾವಸು ನಾಮ ಸಂವತ್ಸರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಸಂಚಿಕೆಯನ್ನ ಮಾಡ್ತಾ ಇದ್ದೇನೆ. ಸೊ ದ್ವಾದಶ ರಾಶಿಗಳಿಗೆ ಯುಗಾದಿಯ ಒಂದು ಫಲಾನುಫಲಗಳು ಹೇಗಿರುತ್ತೆ ಅನ್ನೋದೇ ಈ ಸಂಚಿಕೆಯ ಒಂದು ಮಹದುದ್ದೇಶ. ಹಾಗಾಗಿ ಈ ವಿಡಿಯೋನ ನೀವು ಕೊನೆಯವರೆಗೂ ಸಹ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಸಲಹೆ ಸೂಚನೆಗಳು ಏನಾದ್ರು ಇದ್ದರೆ ಅದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತ ದಾಖಲಿಸಿ. ನಾನು ಸಮಯ ಬಂದಾಗ ನಾನು ಖಂಡಿತ ನೋಡ್ತೇನೆ. ಅಷ್ಟಲ್ಲದೆ ನಾನು ಈ ಸಂಚಿಕೆಯಲ್ಲಿ ಎಲ್ಲಾ ಗ್ರಹಗಳ ಒಂದು ಸಂಚಾರಗಳನ್ನು ಸಹ ನಾನು ಗಣನೆಗೆ ತೆಗೆದುಕೊಂಡಿದ್ದೇನೆ. ಅದರಲ್ಲೂ ಮುಖ್ಯವಾಗಿ ಚತುರ್ಗ್ರಹಗಳ ಒಂದು ಸಂಚಾರವನ್ನ ನಾನು ಬಲಗಡೆಯಲ್ಲಿ ಪಟ್ಟಿ ಸಹ ಮಾಡಿದ್ದೇನೆ. ಸೊ ಇಲ್ಲಿ ನೀವು ನೋಡ್ತಾ ಬಂದ್ರೆ ಮಾರ್ಚ್ 29ನೇ ತಾರೀಕು ಅಂದರೆ ಯುಗಾದಿಯ ಒಂದು ದಿನದ ಹಿಂದೆ ಶನಿ ಗ್ರಹವು ಮೀನ ರಾಶಿಗೆ ಪ್ರವೇಶ ಮಾಡಿದೆ. ಹಾಗೂ ಮೇ 14ನೇ ತಾರೀಕು ಗುರು ಗ್ರಹವು ಮಿಥುನ ರಾಶಿಗೆ ಪ್ರವೇಶ ಮಾಡಲಿದೆ. ಮೇ 18ನೇ ತಾರೀಕು ರಾಹು ಕೇತುಗಳು ವಕ್ರೀಗತಿಯಲ್ಲಿ ಚಲಿಸುತ್ತಾ ಕುಂಭರಾಶಿ, ಸಿಂಹರಾಶಿಗೆ ಬರಲಿದ್ದಾರೆ. ಜುಲೈ 13ನೇ ತಾರೀಕು ಶನಿ ವಕ್ರಿಯಾಗಲಿದ್ದಾರೆ. ಸೊ ಈ ಗುರು, ರಾಹು, ಕೇತು, ಶನಿ ಈ ಚತುರ್ಗ್ರಹಗಳ ಒಂದು ಸಂಚಾರವನ್ನ ನಾನು ಮುಖ್ಯವಾಗಿ ಪಟ್ಟಿ ಮಾಡಿದ್ದೇನೆ. ಯಾಕಂದ್ರೆ ಪ್ರತಿ ತಿಂಗಳು ಆಗುವಂತಹ ಚಲನವಲನಗಳು ಈ ಗ್ರಹಗಳದಲ್ಲ. ಯಾಕಂದ್ರೆ ಗುರು ವರ್ಷಕ್ಕೊಮ್ಮೆ ಸಂಚರಿಸೋದು, ಶನಿ 2.5 ವರ್ಷಕ್ಕೊಮ್ಮೆ, ರಾಹು ಕೇತು 18 ತಿಂಗಳಿಗೊಮ್ಮೆ ಅಂದ್ರೆ 1 ವರ್ಷಕ್ಕೊಮ್ಮೆ. ಆದ್ರೆ ಈ ವರ್ಷದಲ್ಲಿ ಗುರುವು ಅತಿಚಾರಿಯಾಗಿ ವೃಷಭದಿಂದ ಮಿಥುನಕ್ಕೆ, ಮಿಥುನದಿಂದ ಕರ್ಕಾಟಕಕ್ಕೆ, ಮತ್ತೆ ಪುನಃ ವಕ್ರಿಯಾಗಿ ಕರ್ಕಾಟಕದಿಂದ ಮಿಥುನಕ್ಕೆ ಹೋಗುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈ ವರ್ಷದಲ್ಲಿ ಈ ಎಲ್ಲಾ ಗ್ರಹಗಳ ಸಂಚಾರವನ್ನ ನಾನು ಗಣನೆಗೆ ತೆಗೆದುಕೊಂಡೆ ಈ ದ್ವಾದಶ ರಾಶಿಗಳಿಗೆ ಹೇಗೆ ಫಲಗಳಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಈಗ ನಾವು ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಜಾತಕರಿಗೆ ಶನಿ ಗ್ರಹದ ಒಂದು ಬದಲಾವಣೆಯನ್ನ ನಾವು ಮೊದಲಿಗೆ ತೆಗೆದುಕೊಂಡು ಹೇಳೋದಾದ್ರೆ, ಶನಿ ಗ್ರಹವು ನಿಮ್ಮ ದಶಮಾಧಿಪತಿ ಹಾಗೂ ಏಕಾದಶಾಧಿಪತಿ. ಸೊ ನಿಮ್ಮ ರಾಶಿನ 10, 11ನೇ ಮನೆ ಅಧಿಪತಿಯಾದಂತಹ ಶನಿ ನಿಮ್ಮ 12ನೇ ಮನೆಗೆ ಬರೋದ್ರಿಂದ ನಿಮ್ಮ ಏಳರಾಟ ಶನಿಯ ಸಮಯ ಈಗ ಶುರುವಾಗುತ್ತೆ. ಸೊ ಅದರಲ್ಲೂ ಮೇಷರಾಶಿಯ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರದವರಿಗೆ ಈಗಾಗಲೇ ನಿಮ್ಮ ಏಳರಾಟ ಶನಿ ಶುರು ಆಗೋಗಿದೆ. ಯಾಕಂದ್ರೆ ನಾವು ನಕ್ಷತ್ರದ ಪ್ರಕಾರ ತೆಗೆದುಕೊಂಡು ಹೋದ್ರೆ 45 ಡಿಗ್ರಿಗಳ ಒಂದು ಅಂತರ ಬಂದಾಗ ನಮ್ಮ ಚಂದ್ರನ ಡಿಗ್ರಿಯಿಂದ ಶನಿಯ ಡಿಗ್ರಿ, ಅವಾಗಲೇ ನಮ್ಮ ಏಳರಾಟ ಶನಿ ಶುರು ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಅಶ್ವಿನಿ ನಕ್ಷತ್ರದವರಿಗೆ ಫೆಬ್ರವರಿನಲ್ಲಿ ಅಥವಾ ಮಾರ್ಚ್ ಸ್ಟಾರ್ಟಿಂಗ್ ನಲ್ಲೇ ಶುರುವಾಗಿತ್ತು. ಭರಣಿ ನಕ್ಷತ್ರದವರಿಗೆ ಈಗ 1-2 ವಾರದಿಂದ ಹಿಂದೆ ಶುರುವಾಗಿತ್ತು. ಈಗ ಕೃತಿಕಾ ನಕ್ಷತ್ರ ಮೊದಲನೇ ಪಾದದವರಿಗೆ ಅಫಿಷಿಯಲಿ ಒಂಥರ ಶನಿಯ ಒಂದು ಏಳರಾಟ ಶನಿ ಶುರು ಆಗೋದಕ್ಕೆ ಬಂದಿದೆ. ಆದ್ರೆ ಸಂಪೂರ್ಣವಾಗಿ ಅಂತಾನೆ ಹೇಳಕ್ಕಾಗಲ್ಲ, 45 ಡಿಗ್ರಿ ತಗೋಬೇಕು. ಸೊ ಒಂದೊಂದು ರಾಶಿಲಿ 30 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಶನಿ 15 ಡಿಗ್ರಿ ಹತ್ತತ್ರ ಆಸುಪಾಸು ಬಂದಾಗ ಮೀನ ರಾಶಿಯಲ್ಲಿ, ಆಗ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಏಳರಾಟ ಶನಿ ಶುರುವಾಗುತ್ತೆ. ಅಲ್ಲಿವರೆಗೂ ಅವ್ರಿಗೆ ಏಳರಾಟ ಶನಿಯನ್ನ ಸಂಪೂರ್ಣ ಅಂತ ನಾವು ಶುರುವಾಗಿದೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ 45 ಡಿಗ್ರಿ ಒಂದು ರೂಲ್ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ. ಒಂದೊಂದು ರಾಶಿಗೆ 30 ಡಿಗ್ರಿ ಇದೆ. ಸೊ ಈಗ ಶನಿ ಇಲ್ಲಿ 0 ಡಿಗ್ರಿ 5 ನಿಮಿಷದಲ್ಲಿದ್ದಾನೆ ಇವತ್ತು, ಮಾರ್ಚ್ 30ನೇ ತಾರೀಕು. ಈಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ಹಾಗೂ ಚಂದ್ರ ಆಲ್ರೆಡಿ ಮೂವ್ ಆಗಿದ್ದ. ಸೊ ಇದು ನಾವು ಮುಖ್ಯವಾಗಿ ಗಣನೆಗೆ ತೆಗೆದುಕೋಬೇಕಾದದ್ದು. ಸೊ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರದ ಮೇಷರಾಶಿಯವರಿಗೆ ಆಗ್ಲೇ ಏಳರಾಟ ಶನಿ ಶುರುವಾಗಿದೆ. ಸೊ ಈ ಏಳರಾಟ ಶನಿಯ ಸಮಯದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಶನಿ ಗ್ರಹವು ಚೆನ್ನಾಗಿದ್ದರೆ ಈಗ ಸಹ ಒಳ್ಳೆಯ ಫಲಗಳನ್ನು ಕೊಡಬಲ್ಲ. ಆದ್ರೆ ನಿಮ್ಗೆ 12ನೇ ಮನೆಯಲ್ಲಿ ಅಷ್ಟು ಗ್ರಹಗಳ ಒಂದು ಕೂಟ, ಷಷ್ಠ ಗ್ರಹಗಳ ಕೂಟವಿರೋದ್ರಿಂದ ಖರ್ಚುಗಳು ವಿಪರೀತವಾಗಿ ಹೆಚ್ಚಳವಾಗುತ್ತೆ. ಹಾಗೂ ಸುಖ ಸುಮ್ಮನೆ ಖರ್ಚು ಮಾಡೋರ್ಗಂತೂ ಕೈಯಲ್ಲಿ ಹಣ ಉಳಿಯುವಂತ ಸಾಧ್ಯತೆನೇ ಇರಲ್ಲ. ಯಾಕಂದ್ರೆ 2 ಕಾರಣ. ಶನಿ 12ನೇ ಮನೆ ಬಂದು ನಿಮ್ಮ ಮೂರನೇ ದೃಷ್ಟಿನ 2ನೇ ಮನೆಯನ್ನ ನೋಡ್ತಾನೆ. ಗುರುಗ್ರಹವು ನಿಮ್ಮ ಭಾಗ್ಯಾಧಿಪತಿಯಾಗಿ 2ನೇ ಮನೆಯಲ್ಲಿದ್ದು ನಿಮ್ಗೆ ಅಚ್ಚುಕಟ್ಟಾಗಿ ಲಾಭ ಮಾಡಿಕೊಡ್ತಾ ಇತ್ತು. ನಿಮ್ಮ ರಾಶಿಯಾಧಿಪತಿ ಅಷ್ಟಾಗಿ ಒಳ್ಳೆಯ ರಾಶಿಯಲ್ಲಿ ಇಲ್ಲದೆ ಹೋದ್ರು ಗುರುಗ್ರಹದ ಒಂದು ಗುರುಬಲದ ಒಂದು ಸಹಾಯದಿಂದ ನಿಮ್ಮ ಜೀವನ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಈಗ ಶನಿಯ ದೃಷ್ಟಿ ಗುರು ಮೇಲೆ ಬಿದ್ದಿರೋದ್ರಿಂದ ಅಷ್ಟಾಗಿ ಪ್ರಭಾವ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಆದ್ರೆ ಶನಿಯ ದೃಷ್ಟಿ ಗುರು ಮೇಲೆ ಬಿದ್ದಿರೋದ್ರಿಂದ ನಿಮಗೆ 1 ತಿಂಗಳ ಮಟ್ಟಿಗೆ, ಏಪ್ರಿಲ್ ತಿಂಗಳಲ್ಲಿ ಹಾಗೂ ಮೇ 14ರವರೆಗೂ ನಿಮಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳು ಎದುರಾಗಬಹುದು. ನೀವು ಖರ್ಚು ಮಾಡ್ಬೇಕಾದ್ರೆ ಇತಿಮಿತಿಯಿಂದ ಖರ್ಚು ಮಾಡೋದು ಬಹಳ ಒಳ್ಳೆಯದು. ಸೊ ನಿಮ್ಮ ಉಳಿತಾಯವನ್ನ ನೀವು ಒಡೆದು ಅದನ್ನ ಯಾವುದೋ ಒಂದು ಕೆಲಸಕ್ಕೆ ಹಾಕೋದು ಬೇಡ. ಉಳಿತಾಯವನ್ನ ನೀವು ಉಳಿಸ್ಕೊಂಡೇ ಹೋಗ್ಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ
ಗುರು ಬಲವು ಅವರಿಗೆ ಮೇ 14ರ ನಂತರ ಇರೋದಿಲ್ಲ, ಗುರು ಮಿಥುನ ರಾಶಿಗೆ ಹೋದಾಗ. ಆದ್ರೆ ಮಿಥುನ ರಾಶಿನಲ್ಲಿದ್ದು ಗುರು 9ನೇ ಮನೆಯನ್ನ ನೋಡೋದ್ರಿಂದ, ನಿಮ್ಮ ಭಾಗ್ಯಸ್ಥಾನವನ್ನೇ ಭಾಗ್ಯಾಧಿಪತಿ ನೋಡೋದ್ರಿಂದ, ಮತ್ತೆ ಅದೇ ಸಮಯದಲ್ಲಿ ಶನಿಯು ಸಹ 9ನೇ ಮನೆಯನ್ನ ನೋಡೋದ್ರಿಂದ ನಿಮ್ಗೆ ಈ ಇಡೀ ವರ್ಷ ಭಾಗ್ಯೋದಯವಾಗುವಂತಹ ಸಾಧ್ಯತೆ ಇದೆ. ಹಾಗೂ ನಿಮಗೆ ಎಷ್ಟೋ ವರ್ಷಗಳಲ್ಲಿ ಅದೃಷ್ಟವು ಕುಲಾಯಿಸುವಂತಹ ಸಾಧ್ಯತೆಯೂ ಇದೆ. ಕುಜ ಗ್ರಹವು ನಿಮ್ಮ ರಾಶ್ಯಾಧಿಪತಿಯಾಗಿ ಈಗ ತೃತೀಯದಲ್ಲಿದ್ದು ಏಪ್ರಿಲ್ 3ರ ನಂತರ ಕರ್ಕಾಟಕಕ್ಕೆ ಹೋಗಿ ನೀಚ ಸ್ಥಾನ ಆಗ್ತಾನೆ. ಏಪ್ರಿಲ್ 3ರಿಂದ ಜೂನ್ 3ರವರೆಗೂ ಸ್ವಲ್ಪ ಸಂಕಷ್ಟಗಳಿರ್ಬೋದು, ನಿಮ್ಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಅಥವಾ ಅಷ್ಟಾಗಿ ನಿಮಗೆ ಆರೋಗ್ಯ ಸರಿ ಇಲ್ದೇನೂ ಇರ್ಬೋದು, ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿನೇ ವೀಕ್ ಆಗಿರೋದ್ರಿಂದ. ಆದ್ರೆ ಗುರು ಗ್ರಹವು ನಿಮ್ಮ 6ನೇ ಮನೆಯನ್ನ ನೋಡ್ತಾ ಇರೋದ್ರಿಂದ ಒಂದು ಲೆವೆಲ್ಗೆ ಮೇಂಟೈನ್ ಆಗುತ್ತೆ. ಬಟ್ ಆದ್ರೆ ಮೇನಲ್ಲಿ ಸ್ವಲ್ಪ ಆರೋಗ್ಯ ಹದಗೆಡಬಹುದು. ಹಾಗಾಗಿ ನೀವು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಷ್ಟಲ್ಲದೆ ಮೇಷರಾಶಿಯವರಿಗೆ ಬೇರೆಲ್ಲಾ ಗ್ರಹಗಳು 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಹರಿಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಮತ್ ಇಷ್ಟಲ್ಲದೆ ಎಲ್ಲಾ ಗ್ರಹಗಳು ಅಲ್ಲಿ ರಾಹುವಿನ ಒಂದು ಅಂಕುಶದಲ್ಲಿರೋದ್ರಿಂದ ಯಾವುದೇ ಕೆಲಸಗಳು ನಿಮ್ಗೆ ಕೈಗೂಡದೆ ಬರಬಹುದು ಈ ಸಮಯದಲ್ಲಿ. ಹಾಗಾಗಿ ಯಾವುದೇ ಹೊಸ ಕೆಲಸಗಳಿಗೆ ನೀವು ಕೈ ಹಾಕದೇ ಇರೋದೇ ಈ ಸಮಯದಲ್ಲಿ ಉತ್ತಮ ಅಂತ ನಾನು ಹೇಳ್ತೇನೆ. ಮೇ 14 ಮೇ 18ರ ನಂತರ ನೀವು ಕೆಲಸಕ್ಕೆ ಕೈ ಹಾಕಿದ್ರೆ ಒಳ್ಳೆಯದು. ಯಾಕಂದ್ರೆ ಆ ಸಮಯಕ್ಕೆ ಗುರು ಗ್ರಹವು 3ನೇ ಮನೆಗೆ ಹೋಗಿರ್ತಾನೆ, ಹಾಗೂ ರಾಹು ಗ್ರಹವು ನಿಮ್ಮ 11ನೇ ಮನೆಗೆ ಬರ್ತಾನೆ. ಈ ರಾಹು ಗ್ರಹವು ಯಾವಾಗ 11ನೇ ಮನೆಗೆ ಬರ್ತಾನೋ ಅವಾಗ ನಿಮ್ಮ ಹಣಕಾಸಿನ ಸಮಸ್ಯೆಯೂ ಸಹ ಒಂದು ಮಟ್ಟಿಗೆ ಪರಿಹಾರವಾಗುತ್ತೆ. ಯಾಕಂದ್ರೆ ನಿಮಗೆ ಖರ್ಚು ಇದ್ದೇ ಇರುತ್ತೆ, ಆದ್ರೆ ನಿಮಗೆ ಗೊತ್ತಿಲ್ಲದಂತಹ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಸಹ ಆದಾಯ ಬರ್ಲಿಕ್ಕೆ ಶುರುವಾಗುತ್ತೆ. ಸೊ ನೀವು ಕೆಲಸ ಮಾಡ್ತಾ ಇದ್ದು ನೌಕರಿಯಲ್ಲಿ ಇದ್ದು ಮಿಕ್ಕಿದ್ದೇನಾದ್ರು ಒಂದು ಸೈಡ್ ಬಿಸ್ನೆಸ್ ಅಂತ ಏನಾರು ಮಾಡ್ಕೋಬೇಕು ಅಂತಿದ್ರೆ, ಅಥವಾ ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಏನಾರು ಮಾಡ್ಕೋಬೇಕು ಅಂತಿದ್ರೆ ಈ ಸಮಯದಲ್ಲಿ ಸಾಧ್ಯವಿದೆ. ಅದಕ್ಕೆ ರಾಹು ಗ್ರಹವು ನಿಮಗೆ ಸಹಾಯವನ್ನು ಸಹ ಮಾಡುತ್ತೆ. ಕೇತು ಪಂಚಮಕ್ಕೆ ಬರೋದ್ರಿಂದ ಈ ಸಮಯದಲ್ಲಿ ನೀವು ಮಂತ್ರೋಪದೇಶವನ್ನ ಪಡೆದುಕೋಬಹುದು, ಹಾಗೂ ಆಧ್ಯಾತ್ಮಿಕತೆ ಹತ್ರ ಒಲವನ್ನು ನೀವು ತೋರಿಸಬಹುದು. ಮತ್ತೆ ಒಂದು ಆಧ್ಯಾತ್ಮಿಕ ಜೀವನವನ್ನ ನಡೆಸಲಿಕ್ಕೆ ಈ ಒಂದು ವರ್ಷ ವಿಶ್ವಾವಸು ನಾಮ ಸಂವತ್ಸರ ಬಹಳ ಸೂಕ್ತವಾಗಿದೆ ಅಂತ ನಾನು ಮೇಷರಾಶಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಿಮಗೆ ಗುರುಗ್ರಹವು ತೃತೀಯದಲ್ಲಿದ್ದು 9ನೇ ಮನೆಯನ್ನ ನೋಡ್ತಾನೆ, ಶನಿ ಗ್ರಹವು ಸಹ 9ನೇ ಮನೆಯನ್ನ ನೋಡ್ತಾನೆ. ಹಾಗಾಗಿ ಧರ್ಮದ ಭಾವ, ಭಾಗ್ಯದ ಭಾವ ನಿಮಗೆ ಆಕ್ಟಿವೇಟ್ ಆಗೋದ್ರಿಂದ ಈ ಸಮಯದಲ್ಲಿ, ಈ ವರ್ಷದಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ, ಧಾರ್ಮಿಕ ಚಟುವಟಿಕೆಗಳಲ್ಲಿ, ಹಾಗಲ್ಲದೆ ಒಂದು ದೂರ ಪ್ರಯಾಣಕ್ಕೆ, ಮತ್ತೆ ಯಾವುದೋ ತುಂಬಾ ವರ್ಷಗಳಿಂದ ಯಾವ್ದಾದ್ರು ತೀರ್ಥ ಸ್ಥಾನವನ್ನ ಮಾಡ್ಬೇಕು ಅಂತಿದ್ರೆ, ತೀರ್ಥ ಕ್ಷೇತ್ರದ ಒಂದು ಭೇಟಿ ಮಾಡ್ಬೇಕು ಅಂತಿದ್ರೆ ಈ ಸಮಯದಲ್ಲಿ ಅದು ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಭಾಗ್ಯವೂ ಸಹ, ನಿಮ್ಮ ಅದೃಷ್ಟವೂ ಸಹ ಕುಲಾಯಿಸುವಂತಹ ಸಾಧ್ಯತೆ ಈ ವರ್ಷದಲ್ಲಿ ಇದೆ. ಸೊ ಹಾಗಾಗಿ ಇಡೀ ಒಂದು ವರ್ಷದ ಪ್ರಕಾರ ನಾನು ನೋಡ್ಲಿಕ್ಕೆ ಹೋದ್ರೆ ಮೇಷರಾಶಿಯವರಿಗೆ ಮೊದಲ ಒಂದೂವರೆ ತಿಂಗಳು ಶನಿಯ ಒಂದು ಸಂಚಾರದಿಂದ ಗುರು ಮೇಲೆ ದೃಷ್ಟಿ ಬೀಳೋದ್ರಿಂದ ನಿಮಗೆ ಒಂಚೂರು ಅಡೆತಡೆ ಅಂತ ಅನಿಸ್ಬೋದು, ಹಾಗೂ ಕುಜ ಗ್ರಹವು ಸಂಚಾರ ಆಗೋದ್ರಿಂದ ಒಂಚೂರು ಅಡೆತಡೆ ಅನಿಸ್ಬೋದು. ಯಾಕಂದ್ರೆ ಕುಜ ನೀಚನಾಗಿರ್ತಾನೆ ಎಲ್ಲ. ಸೊ ಹಾಗಾಗಿ ಉದ್ಯೋಗದ ವಿಷಯದಲ್ಲೂ ಸಹ 1-2 ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಆದ್ರೆ ಗುರುಗ್ರಹದ ಒಂದು ಬಲದಿಂದ 9ನೇ ಮನೆ ಮೇಲೆ ಹಾಗೂ 11ನೇ ಮನೆ ಮೇಲೆ ಗುರುಗ್ರಹದ ದೃಷ್ಟಿ ಬಿದ್ದು ರಾಹು ಗ್ರಹವನ್ನು ಗುರುಗ್ರಹವು ನೋಡೋದ್ರಿಂದ ನಿಮಗೆ ಉತ್ತಮವಾದ ಧನಲಾಭವು ಈ ವರ್ಷದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಅಷ್ಟಲ್ಲದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಇನ್ನಷ್ಟು ಹೆಚ್ಚಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಓವರ್ ಆಲ್ ಈ ಒಂದು ವರ್ಷ ನೋಡ್ಲಿಕ್ಕೆ ಹೋದ್ರೆ 1-2 ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಬಿಟ್ರೆ ಇಡೀ ವರ್ಷ ಸಹ ಗುರುಗ್ರಹದ ಒಂದು ಕೃಪೆಯಿಂದ, ಗುರುಬಲ ಇಲ್ಲದಿದ್ದರೂ ಗುರುಗ್ರಹದ ಕೃಪೆಯಿಂದ ಹಾಗೂ ರಾಹು ಕೇತುಗಳ ಕೃಪೆಯಿಂದ ನಿಮಗೆ ಬಹಳ ಉತ್ತಮವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಹಾಗೂ ಉದ್ಯೋಗದಲ್ಲೂ ಸಹ ಒಂದು ತಕ್ಕ ಮಟ್ಟಿಗೆ ಸುಧಾರಣೆ ಸಹ ಕಂಡು ಬರುತ್ತೆ. ಇಷ್ಟಾಗಿತ್ತು ಮೇಷರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಈಗ ಮುಂದೆ ನೋಡೋಣ ಬನ್ನಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ತಮ್ಮ ಇಡೀ ಜೀವಮಾನದ ಸಮಯದಲ್ಲಿ ಇಂತಹ ಉತ್ತಮ ಸಮಯ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಉತ್ತಮ ಸಮಯ ಈ ಒಂದು ವರ್ಷ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ವರ್ಷಾರಂಭದಲ್ಲಿ ಅಂದ್ರೆ ಯುಗಾದಿಯ ದಿನದಂದೇ ಷಷ್ಠಗ್ರಹದ ಕೂಟ 11ನೇ ಮನೆಯಲ್ಲಿ ಏರ್ಪಡುತ್ತೆ. ಈ 11ನೇ ಮನೆಯಲ್ಲಿ 6 ಗ್ರಹಗಳು ಸೇರಿದ್ರೆ ಅದು ಬಹಳ ಒಳ್ಳೆಯದು. ಯಾಕಂದ್ರೆ ಯಾವುದೇ ಗ್ರಹವಾಗಲಿ ಏಕಾದಶ ಸ್ಥಾನದಲ್ಲಿದ್ದಾಗ ಉತ್ತಮ ಫಲಗಳನ್ನೇ ಕೊಡುತ್ತೆ. ಹಾಗಾಗಿ ಏಕಾದಶ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿ ಶುಕ್ರನೂ ಇದ್ದು ಗುರು ಶುಕ್ರರ ಒಂದು ಪರಿವರ್ತನೆನೂ ಇರೋದ್ರಿಂದ ಇದು ಬಹಳ ಉತ್ತಮವಾದಂತಹ ಸಮಯ ಅಂತ ನಾನು ಹೇಳಬಲ್ಲೆ. ಇಷ್ಟಲ್ಲದೆ ನಿಮ್ಮ ಯೋಗಕಾರಕ ಗ್ರಹವಾದ ಶನಿ ಗ್ರಹವು
11ನೇ ಮನೆ ಏಕಾದಶ ಭಾವಕ್ಕೆ ಮೂವ್ ಆಗಿರೋದು, ಸಂಚಾರ ಮಾಡ್ತಾ ಇರೋದು ಸಹ ನಿಮಗೆ ಒಂದು ಉತ್ತಮ ಫಲಗಳನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ಕರ್ಮದ ಫಲಗಳು ನಿಮಗೆ ಈ ಸಮಯದಲ್ಲಿ ಲಭಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಓವರ್ ಆಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ ವೃಷಭ ರಾಶಿಯಲ್ಲಿ ಈ ವರ್ಷ ಧನಾತ್ಮಕ ಒಂದು ದೃಷ್ಟಿಯಿಂದ ಬಹಳ ಚೆನ್ನಾಗಿರುತ್ತೆ. ಆದರೆ ಶನಿ ಗ್ರಹದ ಒಂದು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ ನಿಮ್ಮ ಎಷ್ಟೋ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಆಗ್ಲಿಕ್ಕೆ ಶುರು ಆಗ್ಬೋದು. ಸೊ ನಿಮ್ಮ ಎಷ್ಟೋ ವರ್ಷಗಳ ಒಂದು ಮಹದೋಚ್ಚ ಏನಿರುತ್ತೆ ಅದು ಈ ಸಮಯದಲ್ಲಿ ನಿಮಗೆ ಕಂಪ್ಲೀಟ್ ಆಗ್ಬೋದು, ಪೂರೈಸ್ಕೊಳ್ಬಹುದು. ನಿಮ್ಮ ಯಾವುದೋ ಒಂದು ಮಹತ್ ಕಾಲದ ಒಂದು ಇಚ್ಛೆ ಇದ್ದಲ್ಲಿ ಅದು ಈ ವರ್ಷ ನಿಮಗೆ ಪೂರೈಸ್ಬೋದು. ಬಟ್ ಆದ್ರೆ ಶನಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳೋದ್ರಿಂದ ಹೊಸ ಕಾರ್ಯಗಳಿಗೆ ಒಂದು ತಡೆ ಬರ್ಲಿಕ್ಕೆ ಶುರು ಆಗುತ್ತೆ, ಹಾಗೂ ಅದರಲ್ಲಿ ವಿಳಂಬ ಆಗ್ಲಿಕ್ಕೂ ಸಹ ಶುರುವಾಗುತ್ತೆ. ರಾಹು ಗ್ರಹವು ದಶಮಕ್ಕೆ ಬಂದು ಕೇತು ಚತುರ್ಥಕ್ಕೆ ಬಂದಾಗ ನಿಮಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿಯಾಗಿ ನಿಮಗೆ ಕೆಲಸದ ಒಂದು ದಲ್ಲಿ ತೊಂದರೆಗಳು ಸಹ ಜಾಸ್ತಿ ಆಗ್ಬೋದು. ಯಾವಾಗ ಇದು ರಾಹು ಕೇತುಗಳು 4-10 ನಿಮಗೆ ಸಂಚಾರ ಮಾಡ್ಲಿಕ್ಕೆ ಶುರು ಮಾಡುತ್ತೋ ಆವಾಗ ನಿಮಗೆ ಕೆಲಸದಲ್ಲಿ ಸಿಕ್ಕಾಬಟ್ಟೆ ಕೆಲಸ ಜಾಸ್ತಿಯಾಗಿ ಒತ್ತಡಗಳು ಜಾಸ್ತಿಯಾಗಿ ಅವಾಗ ನಿಮಗೆ ಕೆಲಸದಿಂದ ರೋಸಿ ಹೋಗುವಂತಹ ಸ್ಥಿತಿಗೆ ಸಹ ಒದಗಿ ಬರಬಹುದು. ಯಾಕಂದ್ರೆ ಶನಿ ಗ್ರಹವು ಅಥವಾ ಯಾವುದೇ ಗ್ರಹ ಏಕಾದಶ ಭಾವದಲ್ಲಿದೆ ಧನಾತ್ಮಕವಾಗಿ ಒಳ್ಳೆಯದು ಅಷ್ಟೇ. ಬಟ್ ಆದ್ರೆ ಮಿಕ್ಕಿದಂತಹ ಸುಖ ಅಥವಾ ನೆಮ್ಮದಿ ಅನ್ನೋದು ನಿಮಗೆ ಈ ವರ್ಷದಲ್ಲಿ ಕಂಡು ಬರೋದು ಬಹಳ ಕಷ್ಟವಾಗುತ್ತೆ. ಯಾಕಂದ್ರೆ ಗುರು ಗ್ರಹವು ಸಹ ದ್ವಿತೀಯದಲ್ಲಿದ್ದು ಆಮೇಲೆ ತೃತೀಯದಲ್ಲಿ ಹೋಗಿ ಅದು ನಿಮ್ಗೆ ಧನಾತ್ಮಕವಾಗಿ ಒಳ್ಳೆಯದು. ಬಟ್ ಆದ್ರೆ ನಿಮಗೆ ರಾಹು ಕೇತುಗಳು ಚತುರ್ಥ ಮತ್ತು ದಶಮದಲ್ಲಿ ಇರೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಹಾಗೂ ನಿಮಗೆ ಸುಖದ ಒಂದು ಸುಖ ಎಷ್ಟೋ ಸಾಮಾನ್ಯವಾದಂತಹ ಸುಖದಿಂದ ನೀವು ಸಹ ವಂಚಿತರಾಗಿರ್ಬೋದು. ಸೊ ಇದು ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಸಿಗಬಹುದು. ಮತ್ತೆ ಇಷ್ಟಲ್ಲದೆ ಅವರಿಗೆ ಶನಿ ವಕ್ರಿಯಾಗಿ ರಾಹು ಜೊತೆ 10ನೇ ಮನೆಯ ಒಂದು ಫಲಗಳನ್ನು ಕೊಡ್ಲಿಕ್ಕೆ ಬಂದಾಗ ಜುಲೈಯಿಂದ ಹೆಚ್ಚು ಕಡಿಮೆ ನವೆಂಬರ್ ವರೆಗೂ ಆ ಸಮಯದಲ್ಲಿ ಕೆಲಸದ ಒತ್ತಡ ವಿಪರೀತವಾಗಿರುತ್ತೆ, ಹಾಗೂ ಕೆಲಸದ ವಿಷಯದಲ್ಲಿ ನಿಮಗೆ ಅಸಮಾಧಾನ ಅಥವಾ ಯಾವುದೇ ತರದ ಒಂದು ತೊಂದರೆ ಸಹ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಶನಿ ತನ್ನದೇ ರಾಶಿ ಆಗಿದ್ರು ಉತ್ತಮ ಫಲಗಳನ್ನ ಆತ ಕೊಡಬಹುದು. ಬಟ್ ಆದ್ರೆ ಅಲ್ಲಿ ಶನಿ ರಾಹು ಕೂಟದಿಂದ ಶನಿಯು ಪೀಡಿತನಾಗೋದ್ರಿಂದ ಸೊ ಅಷ್ಟಾಗಿ ಉತ್ತಮ ಫಲಗಳನ್ನ ನೀವು ನಿರೀಕ್ಷಿಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ಗುರುಗ್ರಹದ ದೃಷ್ಟಿಯೂ ಇರೋದ್ರಿಂದ ಸೊ ನಿಮ್ಮ ಕುಂಡಲಿಯಲ್ಲಿ ಶನಿ ಗ್ರಹದ ಒಂದು ಬಲ ತುಂಬಾ ಚೆನ್ನಾಗಿದ್ರೆ ವೃಷಭ ರಾಶಿಯವರಿಗೆ ಈ ಶನಿ ವಕ್ರಿ ಆದಾಗ ನಿಮಗೆ ಬಡ್ತಿ ಸಿಗೋದು ಅಥವಾ ಉತ್ತಮ ಪ್ರಗತಿ ಸಿಗೋದು ಸಹ ಈ ಉದ್ಯೋಗದಲ್ಲಿ ಸಾಧ್ಯತೆ ಇದೆ. ಸೊ ಇಷ್ಟಾಗಿತ್ತು ವೃಷಭ ರಾಶಿಯವರಿಗೆ. ಈಗ ನಾವು ಮಿಥುನ ರಾಶಿಯ ಕಡೆ ನೋಡೋಣ ಬನ್ನಿ. ಮಿಥುನ ರಾಶಿಯ ಜಾತಕರಿಗೆ ಅಕ್ಟೋಬರ್ 2024ನೇ ಇಸ್ವಿಯಿಂದ ಅವರಿಗೆ ಕುಜಗ್ರಹವು ನಿಮ್ಮ ರಾಶಿಯಲ್ಲಿ ಇಲ್ಲ ದ್ವಿತೀಯದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯ ಸ್ಥಾನಾಧಿಪತಿ ಹಾಗೂ 11ನೇ ಮನೆ ಲಾಭ ಸ್ಥಾನಾಧಿಪತಿ ಆಗಿರೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ವೈಪರೀತ್ಯವನ್ನ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಇದು ನಿಮಗೆ ಜೂನ್ 3ನೇ ತಾರೀಕುವರೆಗೂ ಸಹ ಕಂಡು ಬರ್ಲಿಕ್ಕೆ ಸಾಧ್ಯ ಇದೆ. ಕುಜಗ್ರಹವು ಈಗ ಮಾರ್ಗಿಯಾಗಿ ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಏಪ್ರಿಲ್ 3ನೇ ತಾರೀಕು, ಜೂನ್ 3ರಂದು ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಲ್ಲಿವರೆಗೂ ನಿಮ್ಗೆ ಉದ್ಯೋಗದಲ್ಲೂ ಸಹ ಒಂದು ನೆಮ್ಮದಿ ಅಂತ ಇರೋಲ್ಲ, ಸಾಕಷ್ಟು ಕೆಲಸವೂ ಸಹ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆತ 6ನೇ ಮನೆ ಅಧಿಪತಿ ಆಗೋದು, ಆರೋಗ್ಯದಲ್ಲೂ ಸಮಸ್ಯೆಗಳಿರುತ್ತೆ ಹಾಗೂ ಉದ್ಯೋಗದಲ್ಲೂ ಕೆಲವೊಂದು ಏನಾದ್ರು ಅಡೆತಡೆಗಳ ಸಮಸ್ಯೆಗಳು ಬರುತ್ತೆ. ಹಾಗೂ 10ನೇ ಮನೆಯಲ್ಲಿ ದಶಮದಲ್ಲೇ ನಿಮ್ಗೆ 6 ಗ್ರಹಗಳ ಕೂಟವೂ ಇರೋದ್ರಿಂದ ಸಾಕಷ್ಟು ಕೆಲಸದ ಒತ್ತಡ ಇರುತ್ತೆ. ಮತ್ತೆ ನಿಮ್ಮ ಹಿರಿಯ ಅಧಿಕಾರಿಗಳ ಒಂದು ಎಕ್ಸ್ಪೆಕ್ಟೇಷನ್ಸ್ ಸಹ ನಿಮ್ಮ ಮೇಲೆ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಒಂದು ವರ್ಕೋಹಾಲಿಕ್ ನೇಚರ್ ಅಥವಾ ಕೆಲಸದ ವ್ಯಸನಿ ಆಗುವಂತಹ ಸಾಧ್ಯತೆಯೂ ಸಹ ನೀವು ಇರೋದ್ರಿಂದ ಈ ಸಮಯದಲ್ಲಿ ಸಾಕಷ್ಟು ತಾಳ್ಮೆಯಿಂದ ಹಾಗೂ ಸಂಯಮದಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಕುಜನು ಜನ್ಮಕ್ಕೆ ಬಂದಾಗ ಆತುರಗಾರನಾಗಿ ನೀವು ವರ್ತಿಸುವಂತಹ ಸಾಧ್ಯತೆ ಇರೋದ್ರಿಂದ ಈ ಸಮಯದಲ್ಲಿ ಶನಿಯಂತೆಯೇ ಆದಷ್ಟು ತಾಳ್ಮೆಯಿಂದ ಸಂಯಮದಿಂದ ಇದ್ರೆ ನಿಮಗೆ ನಿಮ್ಮ ಕೆಲಸಗಳು ಸಹ ಯಾವುದೇ ತೊಂದರೆ ಇಲ್ಲದೆ ಸಲೀಸಾಗಿ ಜರುಗುತ್ತೆ. ಸೊ ಇಷ್ಟಲ್ಲದೆ ನಿಮಗೆ ಗುರುಗ್ರಹವು 12ನೇ ಮನೆಯಲ್ಲಿರೋದ್ರಿಂದ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಯಾವ್ದಾದ್ರು ಒಂದು ಮಹೋನ್ನತ ಕಾರ್ಯಗಳಿಗೆ ದುಡ್ಡು ಖರ್ಚಾಗುವಂತ ಜಾಸ್ತಿ ಆಗ್ಬೋದು. ಬಟ್ ಆದ್ರೆ ಗುರುಗ್ರಹವು ನಿಮ್ಮ ಜನ್ಮಕ್ಕೆ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಜನ್ಮಗುರು ನರೋ ದುಃಖಂ ಅಂತ ನಾವು ಹೇಳ್ತೇವೆ. ಬಟ್ ಆದ್ರೆ ಗುರುಗ್ರಹವು ನಿಮ್ಮ ಜನ್ಮಕ್ಕೆ ಬಂದಾಗ ಅದು ಉಚ್ಚಾಭಿಲಾಷಿ ಆಗುತ್ತೆ. ಸೊ ಹಾಗಾಗಿ ಅವಾಗ ನೀವು ಯಾವುದೇ ತರದ
ತೊಂದರೆಗಳಿಲ್ಲದೆ ಎಲ್ಲಾ ಅಡೆತಡೆಗಳನ್ನು ನೀವು ಸರಿದೂಗಿಸಿಕೊಂಡು ಹೇಗೆ ಹೋಗೋದು ಅನ್ನೋದನ್ನ ನೀವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಇದರ ಪ್ರಭಾವ ನಿಮಗೆ ಒಂದು ತಿಂಗಳ ಮುಂಚೆನೆ ಆಗೋದ್ರಿಂದ ಮೇ 14ಕ್ಕೆ ಅಥವಾ ಏಪ್ರಿಲ್ 14ರಿಂದನೇ ನಿಮ್ಗೆ ಅದರ ಒಂದು ಎಫೆಕ್ಟ್ ನಿಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಸೂರ್ಯನು ಮೇಷರಾಶಿಗೆ ಪ್ರವೇಶ ಮಾಡ್ತಿದ್ದ ಹಾಗೇನೆ ನಿಮಗೆ ಅದರ ಒಂದು ಫಲಾನುಫಲಗಳು ಸಹ ಲಭಿಸಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ 3ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ರೆ ಅದು ಸಹ ಒಳ್ಳೇದು. ಮತ್ತಿಷ್ಟಲ್ಲದೆ ರಾಹು ಕೇತುಗಳು ನಿಮ್ಮ 3, 9ನೇ ಆಕ್ಸೆಸ್ ನಲ್ಲಿ ಇರೋದ್ರಿಂದ ನಿಮಗೆ ಈ ಸಮಯದಲ್ಲಿ ತೀರ್ಥ ಸ್ಥಾನ ಅಥವಾ ತೀರ್ಥ ಕ್ಷೇತ್ರಗಳ ದರ್ಶನ ಆಗ್ಬೋದು. ಯಾವುದಾದರೂ ಒಂದು ನದಿಯ ಸ್ನಾನ, ಪವಿತ್ರ ನದಿಯ ಸ್ನಾನ, ಗಂಗಾ ನದಿ ಆಗಿರ್ಬೋದು ಅಥವಾ ನರ್ಮದಾ ನದಿ, ಕಾವೇರಿ ನದಿಯ ಸ್ನಾನವೂ ಸಹ ಆಗ್ಬೋದು. ಈ ವರ್ಷದಲ್ಲಿ ನಿಮಗೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಲಭಿಸುವಂತಹ ಸಾಧ್ಯತೆ ಇದೆ. ಮತ್ತು ಈ ವರ್ಷದ ಮಧ್ಯಭಾಗದಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಗುರುಗ್ರಹವು ಉಚ್ಚಸ್ಥನಾದಾಗ ದ್ವಿತೀಯದಲ್ಲಿ ನಿಮಗೆ ಹಣಕಾಸಿನ ಲಾಭವೂ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಬರೀ ಹಣಕಾಸಿನ ಲಾಭ ಅಲ್ಲ, ನಿಮ್ಮ ಪತಿ ಅಥವಾ ಪತ್ನಿಯಿಂದ ನಿಮಗೆ ಒಂದು ಹಣ ಸಿಗುವಂತಹ, ಹಣ ಸಂದಾಯವಾಗುವಂತಹ ಸಾಧ್ಯತೆನೂ ಇದೆ. ಹಾಗೂ ನಿಮಗೆ ದಶಮಾಧಿಪತಿನೂ ಆಗಿರೋದ್ರಿಂದ ಗುರು ಉದ್ಯೋಗದಲ್ಲೂ ಬಡ್ತಿ ಅಥವಾ ಉದ್ಯೋಗದಲ್ಲೂ ಒಂದು ಉನ್ನತ ಹುದ್ದೆಗೆ ತಲುಪುವಂತಹ ಸಾಧ್ಯತೆ ಆಗಿ ಒದಗಿ ಬಂದು ನಿಮಗೆ ಒಂದು ಉತ್ತಮ ಅವಕಾಶ ಸಹ ಬರ್ಬೋದು. ಸೊ ಈ ಸಮಯದಲ್ಲಿ ನೀವು ಮಾತುಕತೆಯಲ್ಲಿ ಚತುರರಾಗಿ ಮತ್ತೆ ಮಾತುಕತೆಯಲ್ಲಿ ಮುನ್ನಡೆದ್ರೆ ನಿಮಗೆ ಖಂಡಿತ ಈ ಸಮಯ ನಿಮ್ಗೆ ಉತ್ತಮವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ಇಡೀ ಒಂದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೊದಲ 2 ತಿಂಗಳು ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಮತ್ತು ಯಾವುದೇ ತರಹದ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು ಮತ್ತು ಆದಷ್ಟು ತಾಳ್ಮೆ ಸಂಯಮದಿಂದ ನಡೆದ್ರೆ ಈ 6 ಗ್ರಹಗಳ ಕೂಟ ನಿಮ್ಗೆ 10ನೇ ಮನೆಯಲ್ಲಿ ಏನ್ ಏರ್ಪಡ್ತಾ ಇದೆಯೋ ಅದು ನಿಮ್ಗೆ ಗೇಮ್ ಚೇಂಜರ್ ಆಗ್ಬೋದು. ಅಂದ್ರೆ ನಿಮ್ಗೆ ಒಳ್ಳೆಯದು ಶುಭ ಫಲಗಳನ್ನ ಕೊಡ್ಬೋದು. ಸೊ ಹಾಗಾಗಿ ನಿಮ್ಮ ಒಂದು ಸುವರ್ಣ ಯುಗ ಏನು ಶುರು ಆಗುತ್ತೆ ಅಂತ ನಾನು ಒಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಭವಿಷ್ಯದಲ್ಲಿ ಹೇಳಿದ್ನು, ಅದು ಇಲ್ಲೂ ಸಹ ಅಪ್ಲಿಕಬಲ್ ಆಗಿದೆ. ಇಷ್ಟಾಗಿತ್ತು ಮಿಥುನ ರಾಶಿಯರ ಒಂದು ಶುಭ ಫಲಗಳು ಈ ವಿಶ್ವಾವಸು ನಾಮ ಸಂವತ್ಸರಕ್ಕೆ. ಮುಂದಕ್ಕೆ ಈಗ ನಾವು ಕರ್ಕಾಟಕ ರಾಶಿಗೆ ಹೋಗೋಣ ಬನ್ನಿ. ಕರ್ಕಾಟಕ ರಾಶಿಯ ಜಾತಕರಿಗೆ ಈ ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ಗ್ರಹ ಅವರ ರಾಶಿಯಾಧಿಪತಿ ಚಂದ್ರನು ಪೀಡಿತನಾಗಿದ್ದಾನೆ 9ನೇ ಮನೆಯಲ್ಲಿ. ಆದ್ರೆ 9ನೇ ಮನೆ ಒಂದು ಲಕ್ಷ್ಮಿ ಸ್ಥಾನ ಹಾಗೂ ತ್ರಿಕೋಣ ಭಾವವಾಗಿರೋದ್ರಿಂದ ಅವರಿಗೆ ಅದೃಷ್ಟ ಕುಲಾಯಿಸುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಅವರು ಎಂತದೇ ಕೆಲಸವನ್ನು ಮಾಡಬಹುದು ಅಥವಾ ದೂರ ಪ್ರಯಾಣ ಮಾಡಬಹುದು, ತೀರ್ಥಕ್ಷೇತ್ರ ತೀರ್ಥ ಸ್ಥಾನಗಳನ್ನ ಮಾಡಬಹುದು, ಅಥವಾ ಒಂದು ಯಾವುದೇ ಒಂದು ಕೆಲಸ ಅವರು ತುಂಬಾ ವರ್ಷದಿಂದ ಮಾಡ್ತಾ ಇದ್ದು ಅದರಲ್ಲಿ ಅವ್ರಿಗೆ ಯಾವುದೇ ತರಹದ ಒಂದು ಏನಂದ್ರೆ ಕೆಲಸ ಆಗದೆ ಇರ್ಬೋದು ಅಥವಾ ಅದೃಷ್ಟದ ಒಂದು ಕೊರತೆ ಇದೆ ಅಂತ ಅವ್ರಿಗೆ ಏನಾರು ಅನಿಸ್ತಿದ್ರೆ ಈ ಸಮಯದಲ್ಲಿ ಅದೃಷ್ಟವೂ ಸಹ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ. ಈ 6 ಗ್ರಹಗಳ ಒಂದು ಕೂಟ ಏನಿದೆ ಅವರಿಗೆ ವರ್ಷಾರಂಭದಲ್ಲಿ ಏರ್ಪಡೋದು ಅದು ಅವರಿಗೆ ಒಳ್ಳೆಯ ಫಲಗಳನ್ನ, ಹಣಕಾಸಿನ ವಿಷಯದಲ್ಲಿ ಬಹಳ ಉತ್ತಮವಾದ ಫಲಗಳನ್ನು ಕೊಡುತ್ತೆ. ನೀವು ಧಾರ್ಮಿಕರಾಗಿದ್ರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಇನ್ನಷ್ಟು ಹೆಚ್ಚುತ್ತೆ. ಇಲ್ಲದಿದ್ರೂ ನಿಮಗೆ ಅದರ ಬಗ್ಗೆ ಒಂದು ಒಲವು ಅಥವಾ ರುಚಿಯೂ ಸಹ ಸಿಗುತ್ತೆ. ಮತ್ತೆ ನೀವು ಅದರಲ್ಲಿ ಏನಾದ್ರು ವಿದ್ಯಾಭ್ಯಾಸ ಮಾಡ್ಬೇಕು ಅಂತಿದೆ, ಜ್ಯೋತಿಷ್ಯ ವಿದ್ಯೆ ಕಲಿಬೇಕು ಅಂತಿದ್ರು ಸಹ ಈ ಸಮಯ ನಿಮಗೆ ಸೂಕ್ತವಾಗಿದೆ. ಯಾಕಂದ್ರೆ ಅಷ್ಟಮಾಧಿಪತಿ ಶನಿ ನವಮಕ್ಕೆ ಹೋಗಿದ್ದಾನೆ ಹಾಗೂ ನವಮನಿಂದ ರಾಹು ಅಷ್ಟಮಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಒಂದು ಕುತೂಹಲಕಾರಿಯಾದಂತಹ ಒಂದು ಮನಸ್ಥಿತಿ ಸಹ ನಿಮ್ಮದು ಏರ್ಪಡೋದ್ರಿಂದ ನಿಮಗೆ ಈ ಸಮಯ ಬಹಳ ಉತ್ತಮವಾಗಿದೆ. ಆದ್ರೆ ನಿಮಗೆ ರಾಹು ಅಷ್ಟಮಕ್ಕೆ ಬಂದು ಕೇತು 2ನೇ ಮನೆಗೆ ಬಂದಾಗ ನೀವು ಮಾತುಕತೆಯಲ್ಲಿ ಬಹಳ ಎಚ್ಚರವಾಗಿರ್ಬೇಕು. ಮತ್ತೆ ನೀವು ಪ್ರಯಾಣ ಬೆಳೆಸುವಾಗ ಸಹ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರ್ಬೇಕು. ಯಾಕಂದ್ರೆ ಗುರುಗ್ರಹ 11ನೇ ಮನೇಲಿದೆ, ತೊಂದರೆ ಇಲ್ಲ. ಆದ್ರೆ 12ನೇ ಮನೆಗೆ ಬಂದಾಗ ಅದು ಅಷ್ಟು ಒಳ್ಳೆಯದಲ್ಲ. ಯಾಕಂದ್ರೆ ಷಷ್ಠಾಧಿಪತಿ 12ನೇ ಮನೇಲಿ ಇದ್ದಾಗ ಅದು ಜಾತಕದ ಪ್ರಕಾರ ಒಂದು ವಿಪರೀತ ರಾಜಯೋಗ ಇರಬಹುದು. ಆದ್ರೆ ಗೋಚಾರದಲ್ಲಿ 6ನೇ ಮನೆ 12ನೇ ಮನೆಗೆ ಕನೆಕ್ಷನ್ ಬಂದ್ರೆ ಅದು ಅಪಘಾತಗಳು ಬರ್ಬೋದು ಅಥವಾ ಕೂದಲೆಳೆ ಅಂತರದಲ್ಲಿ ನೀವು ಪಾರಾಗುವಂತಹ ಸಾಧ್ಯತೆಗಳು ಸಹ ತೋರಿಸುತ್ತೆ ಅದು. ಹಾಗಾಗಿ ಎಚ್ಚರಿಕೆಯಿಂದ ಇರೋದು ಯಾವತ್ತಿದ್ರೂ ಒಳ್ಳೆಯದು. ಹಾಗಾಗಿ ಕರ್ಕಾಟಕ ರಾಶಿಯವರು ಒಂದು ರಾತ್ರಿ ಪ್ರಯಾಣವನ್ನ ಮಾಡಬಾರ್ದು ಹಾಗೂ ಯಾವುದೇ ತರಹದ ಒಂದು ವಿಷಯಗಳಲ್ಲಿ ಮಾತುಕತೆಯನ್ನ ಆಡ್ಬೇಕು, ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಸೊ ಇಷ್ಟನ್ನ ನೀವು ಸ್ವಲ್ಪ ಎಚ್ಚರಿಕೆ ಇಷ್ಟು ವಿಚಾರಗಳನ್ನ ನೀವು ಎಚ್ಚರಿಕೆಯಿಂದ ಇದ್ರೆ ಈ ಒಂದು ವರ್ಷ ನಿಮ್ಗೆ ಭಾಗ್ಯೋದಯವಾಗುವಂತಹ ಎಲ್ಲ ಲಕ್ಷಣಗಳು ಇದೆ ಹಾಗೂ ನಿಮಗೆ ಉತ್ತಮವಾಗೂ ಇರುತ್ತೆ. ನಿಮ್ಮ ಉದ್ಯೋಗದಲ್ಲೂ ಸಹ ಕುಜನು ಸಿಂಹ ರಾಶಿಗೆ ಪ್ರವೇಶ ಮಾಡಿದ ಮೇಲೆ ನಿಮಗೆ ಸ್ವಲ್ಪ ಪರವಾಗಿರಲ್ಲ. ಅಂದ್ರೆ ಅದು ಜೂನ್ 3ನೇ ತಾರೀಕಿನ ನಂತರ ನಿಮಗೆ ಉದ್ಯೋಗದ ವಿಷಯದಲ್ಲೂ ಸಹ ಒಂದು ಉತ್ತಮ ಪ್ರಗತಿಯಿಂದ ಸಾಗುವಂತಹ ಸಾಧ್ಯತೆ ಇದೆ. ಇಷ್ಟಾಗಿತ್ತು ಕರ್ಕಾಟಕ ರಾಶಿಯವರಿಗೆ.
ಈಗ ನಾವು ಮುಂದಿನ ರಾಶಿ ಸಿಂಹ ರಾಶಿಗೆ ನೋಡೋಣ ಬನ್ನಿ. ಸಿಂಹ ರಾಶಿಯ ಜಾತಕರಿಗೆ ಈ 6 ಗ್ರಹಗಳ ಕೂಟ ಹಾಗೂ ನಿಮ್ಮ ರಾಶಿಯಾಧಿಪತಿ ಸೂರ್ಯನು ಗ್ರಹಣವನ್ನು ಹೊಂದುವಂತಹ ಸಮಯ ಈ ಯುಗಾದಿನಲ್ಲಿ ಆಗುತ್ತೆ. ಯಾಕಂದ್ರೆ ವರ್ಷಾರಂಭವೇ ನಮ್ಗೆ ಗ್ರಹಣವು ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ 8ನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಸೇರೋದ್ರಿಂದ ಅಷ್ಟಾಗಿ ಒಳ್ಳೆಯದಲ್ಲ ಅಂತ ನಾನು ಸಿಂಹ ರಾಶಿಯವರಿಗೆ ಹೇಳ್ತೇನೆ. ಏಕೆಂದ್ರೆ ಅಷ್ಟು ಗ್ರಹಗಳು 8ನೇ ಮನೆಯಲ್ಲಿ ಇರೋದು ಆಧ್ಯಾತ್ಮಿಕ ಜೀವನ ನಡೆಸುತ್ತಿರೋರಿಗೆ ಅಥವಾ ವೃದ್ಧಾಪ್ಯದಲ್ಲಿರೋರಿಗೆ ಬಹಳ ಒಳ್ಳೆಯದು. ಆದ್ರೆ ಯೌವನದಲ್ಲಿರೋರಿಗೆ ಅಥವಾ ಮಕ್ಕಳಿಗೆ ಅಥವಾ ವೈವಾಹಿಕ ಜೀವನವನ್ನ ನಡೆಸ್ತಿರೋರಿಗೆ ಅಷ್ಟಾಗಿ ಒಳ್ಳೆಯದಲ್ಲ ಈ ಒಂದು 6 ಗ್ರಹಗಳ ಕೂಟ 8ನೇ ಮನೆಯಲ್ಲಿ. ಸೊ ನಿಮ್ಗೆ ಯಾವ್ದಾದ್ರು ಒಂದು ವ್ಯಾಜ್ಯ ನಡೀತಾ ಇದ್ರೆ ಪಿತ್ರಾರ್ಜಿತ ಆಸ್ತಿ ಲಭ್ಯಕ್ಕೆ ಅದು ಬಹಳ ಒಳ್ಳೆಯದು. ಬಟ್ ಆದ್ರೆ ಇದೇ ಸಮಯದಲ್ಲಿ ನಿಮಗೆ ಏನಾದ್ರು ಗುರು 10ನೇ ಮನೆಯಲ್ಲಿ ಇರೋದ್ರಿಂದ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಹಾಗೂ 11ನೇ ಮನೆಗೆ ಬಂದ್ಮೇಲೆ ಅದು ಒಳ್ಳೇದೇ. ಹಣಕಾಸಿನ ವಿಷಯದಲ್ಲಿ ಖಂಡಿತ ಅದು ಒಳ್ಳೇದೇ. ಆದ್ರೆ ಮೊದಲ 2 ತಿಂಗಳು ನಿಮ್ಗೆ ಅಷ್ಟು ಗ್ರಹಗಳ ಕೂಟ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ಚೇಂಜ್ ಆಗ್ಬೋದು. ಕೆಲಸ ಚೇಂಜ್ ಮಾಡ್ಲಿಕ್ಕೆ, ನೀವು ಉದ್ಯೋಗದಲ್ಲಿ ನೀವು ಬದಲಾವಣೆ ಮಾಡ್ಲಿಕ್ಕೆ, ಸ್ಥಾನ ಪಲ್ಲಟವಾಗ್ಲಿಕ್ಕೆ ನೀವು ಬಹಳಷ್ಟು ಪ್ರಯತ್ನ ಪಡಬಹುದು. ಯಾಕಂದ್ರೆ ಶನಿ ನಿಮ್ಮ ಸಪ್ತಮಾಧಿಪತಿ ಶಿಷ್ಟಾಧಿಪತಿಯಾಗಿ 8ನೇ ಮನೆಗೆ ಬರ್ತಾ ಇದ್ದಾನೆ. ಅವನು 8ನೇ ಮನೆಯಲ್ಲಿದ್ದು 3ನೇ ದೃಷ್ಟಿಯಿಂದ 10ನೇ ಮನೆಯಿಂದ ನೋಡ್ತಾನೆ. ಹಾಗಾಗಿ ಶನಿ ಗುರು ಇಬ್ರು ಸಹ ನಿಮ್ಮ 10ನೇ ಮನೆಯ ಒಂದು ದೃಷ್ಟಿ ಬರೋದ್ರಿಂದ ನೆಕ್ಸ್ಟ್ 2 ತಿಂಗಳಲ್ಲಿ ಡಬಲ್ ಟ್ರಾನ್ಸಿಟ್ ಅಂತ ಆಗುತ್ತೆ ವೃಷಭ ರಾಶಿ ಮೇಲೆ. ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲಸವನ್ನ ಪರಿವರ್ತಿಸ್ಲಿಕ್ಕೆ, ನೀವು ಜಾಬ್ ಚೇಂಜ್ ಮಾಡ್ಲಿಕ್ಕೆ, ಸ್ವಿಚ್ ಔಟ್ ಮಾಡ್ಲಿಕ್ಕೆ ಸಹ ಈ ಸಮಯದಲ್ಲಿ ನೀವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಸೊ ಸಿಂಹ ರಾಶಿಯವರಿಗೆ ಜಾಬ್ ಚೇಂಜಸ್ ಆನ್ ದ ಕಾರ್ಡ್ಸ್ ಅಂತ ನಾವು ಹೇಳ್ತೀವಿ, ಅದು ಈ ಸಮಯದಲ್ಲಿ ಸಾಧ್ಯ ಇದೆ. ಮತ್ ಇಷ್ಟಲ್ಲದೆ ನಿಮಗೆ ಕುಜ 11, 12 ನಿಮ್ಮ ಜನ್ಮಕ್ಕೆ ಬಂದಾಗ ನಿಮ್ಮಲ್ಲಿ ವಿಪರೀತವಾದಂತಹ ಉಷ್ಣ ಪ್ರಕೃತಿ ಉಂಟಾಗುತ್ತೆ. ಅವಾಗ ನೀವು ಸ್ವಲ್ಪ ಆರೋಗ್ಯದಲ್ಲೂ ಎಚ್ಚರಿಕೆಯಿಂದಿರಬೇಕು. ಯಾಕೆಂದ್ರೆ ಅದೇ ಸಮಯಕ್ಕೆ ಕೇತು ಗ್ರಹವು ಸಹ ನಿಮ್ಮ ಜನ್ಮಕ್ಕೆ ಬರ್ತಾನೆ. ಸೊ ಕುಜ ಕೇತು ಇಬ್ಬರು ನಿಮ್ಮ ಜನ್ಮದಲ್ಲಿದ್ದಾಗ ಅದು ಒಳ್ಳೇದಲ್ಲ, ಅದೊಂಥರ ಪಿಶಾಚಿ ಯೋಗ ಇದ್ದ ಹಾಗೆ. ಹಾಗೂ ಕುಜ ಕೇತು ಇಬ್ರು ಏನಾಗುತ್ತೆ ಅಂದ್ರೆ ರೋಗಕಾರಕರಾಗೋದ್ರಿಂದ, ಯಾಕಂದ್ರೆ ಕೇತು ಅದು ಸೂಕ್ಷ್ಮವಾಗಿ ಒಂದು ವೈರಾಣುವನ್ನು ಸೂಚಿಸ್ತಾನೆ, ಹಾಗೂ ಕುಜನು ಅಲ್ಲಿ ಜನ್ಮಕ್ಕೆ ಬಂದಾಗ ಉಷ್ಣ ಪ್ರಕೃತಿಯನ್ನು ಜಾಸ್ತಿ ಮಾಡ್ತಾನೆ. ಮತ್ತೆ ಕುಜ ನಾರ್ಮಲ್ ಆಗಿ ನೈಸರ್ಗಿಕವಾಗಿ ನೋಡ್ಲಿಕ್ಕೆ ಹೋದ್ರೆ ಆತರ ರೋಗಕಾರಕನೇ. ಶನಿ ಈ ದೀರ್ಘಕಾಲ ನಡುವಂತಹ ರೋಗಕ್ಕೆ ಕಾರಕನಾದ್ರೆ, ಈ ಸಣ್ಣ ಪುಟ್ಟ ವೈರಸ್ ಇದಕ್ಕೆಲ್ಲ ಕೇತು ಕಾರಕನಾದ್ರೆ, ಪ್ರೊಲಾಂಗ್ಡ್ ವಿಷಯಕ್ಕಲ್ಲದೆ ಒಂದು ನರಳುವಂತಹ ರೋಗಕ್ಕೆ ಕುಜನು ಕಾರಕನಾಗ್ತಾನೆ. ಸೊ ಹಾಗಾಗಿ ಕುಜಕೇತುವಿನ ಕೂಟ ನಿಮ್ಮ ರಾಶಿಯಲ್ಲಿ ಏರ್ಪಡೋದ್ರಿಂದ ಜೂನ್ 3ನೇ ತಾರೀಕಿಂದ ಜುಲೈ 28ನೇ ತಾರೀಕುವರೆಗೂ ಆರೋಗ್ಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗಿ ಬರುತ್ತೆ. ಇಷ್ಟಲ್ಲದೆ ಗುರುಗ್ರಹವು ಆ ಸಮಯದಲ್ಲಿ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಅದು ಸೇವಿಂಗ್ ಗ್ರೇಸ್ ಅದು. ಹಾಗಾಗಿ ನುರಿತ ವೈದ್ಯರ ಸಲಹೆಯನ್ನ ಪಡೆದು ನಿಮ್ಮ ಆರೋಗ್ಯವನ್ನ ನೀವು ನೋಡ್ಕೋಬೇಕಾಗತ್ತೆ. ಅದರಲ್ಲೂ ಕಣ್ಣಿನ ಸಮಸ್ಯೆಗಳಾಗಿರ್ಬೋದು, ಹೃದ್ರೋಗ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲಾ ವಿಷಯಗಳಲ್ಲಿ BP ಅಥವಾ ಬ್ಲಡ್ ರಿಲೇಟೆಡ್ ಎಂಥದೇ ಸಮಸ್ಯೆ ಆಗಿರಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಕುಜನ ರಿಲೇಟೆಡ್ ಏನೇನ್ ಬರ್ಬೋದು, ರಕ್ತಕ್ಕೆ ಚಂದ್ರನು ಕಾರಕ, ಬಟ್ ಅದೇ ರಕ್ತದೊತ್ತಡ ಆಗಿರ್ಬೋದು ಅಥವಾ ಬೋನ್ ಮ್ಯಾರೋ ಅಂತ ಏನ್ ಹೇಳ್ತೀವೋ ಅದು ಸಹ ಸಮಸ್ಯೆ ಸಿಂಹರಾಶಿಯಲ್ಲಿ ಬರ್ಬೋದು. ಯಾಕಂದ್ರೆ ಸಿಂಹರಾಶಿಯಾಧಿಪತಿ ಸೂರ್ಯನು ಮೂಳೆಯನ್ನ ತೋರಿಸ್ತಾನೆ, ಹಾಗೂ ಕುಜನು ಬೋನ್ ಮ್ಯಾರೋಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಕೊಡಬಲ್ಲ. ಸೊ ಹಾಗಾಗಿ ಏನೇನು ಸಂಬಂಧಿತ ಕಾಯಿಲೆಗಳಿದೆ ಉಷ್ಣ ಪ್ರಕೃತಿಯವರಿಗೆ ಅದರಲ್ಲಿ ನೀವು ಬಹಳ, ಅಥವಾ ಪಿತ್ತ ಪ್ರಕೃತಿಯವರಿಗೆ ಅದರಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸೊ ಇಷ್ಟಾಗಿತ್ತು ಸಿಂಹರಾಶಿಯವರಿಗೆ ಈ ಇಡೀ ವರ್ಷದಲ್ಲಿ. ಉದ್ಯೋಗದಲ್ಲಿ ಒಂದು ರೀತಿಗೆ ತಕ್ಕ ಮಟ್ಟಿಗೆ ಬೆಳವಣಿಗೆ ಇದೆ. ಯಾಕಂದ್ರೆ ನೀವು ಚೇಂಜ್ ಮಾಡಿ ಬೇರೆ ಉದ್ಯೋಗಕ್ಕೆ ಹೋಗೋದ್ರಿಂದ ನಿಮಗೆ ಸಾಧ್ಯತೆ ಇದೆ. ಹಾಗೂ ನೀವು ಕೆಲಸವನ್ನ ಬದಲಾಯಿಸೋದಲ್ಲದೆ ಯಾರಿಗೆ ಸಂಭಾವಿತರಿಗೆ ಇದು ಸ್ಥಳವೂ ಸಹ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಸೊ ಕೆಲಸದ ಜೊತೆ ಸ್ಥಳವೂ ಸಹ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕುಜ ಗ್ರಹದ ಒಂದು ಪಾಸೇಜ್ ಆಗೋದ್ರಿಂದ ಹಾಗೂ ರಾಹು ಕೇತು ಸೇರೋದ್ರಿಂದ ಸೊ ವಿದೇಶ ಪ್ರಯಾಣ ಮಾಡಬೇಕು ಅಂತವರೆಗೂ ಸಹ ಈ ವರ್ಷದಲ್ಲಿ ಸಾಧ್ಯ ಇದೆ. ಸೊ ಇಷ್ಟೆಲ್ಲ ಫಲಗಳನ್ನ ನಾವು ಸಿಂಹರಾಶಿಯವರಿಗೆ ನೋಡ್ಬೋದು. ಇಷ್ಟೆಲ್ಲ ಇದೆ. ಇಷ್ಟ ಆಗಿತ್ತು ಸಿಂಹರಾಶಿಯವರಿಗೆ. ಮುಂದೆ ಈಗ ನಾವು ಕನ್ಯಾ ರಾಶಿಗೆ ನೋಡೋಣ ಬನ್ನಿ. ಕನ್ಯಾ ರಾಶಿಯವರು ಈ ಸಮಯದಲ್ಲಿ ದ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಈ 6 ಗ್ರಹಗಳು ಕೂಡಿದಂತಹ ಸಮಯದಲ್ಲಿ ಎಲ್ಲಾ ಗ್ರಹಗಳು ಕನ್ಯಾ ರಾಶಿಯನ್ನ ನೋಡ್ತಾ ಇರುತ್ತೆ. ಕುಜನು ತನ್ನ ಚತುರ್ಥ ದೃಷ್ಟಿಯಿಂದ ಕನ್ಯಾ ರಾಶಿಯನ್ನ, ಗುರು ತನ್ನ ಪಂಚಮ ದೃಷ್ಟಿಯಿಂದ ಕನ್ಯಾ ರಾಶಿಯನ್ನ, ಹಾಗೂ ಅವೆಲ್ಲಾ ಗ್ರಹಗಳು 6 ಗ್ರಹಗಳು ಸಪ್ತಮ ದೃಷ್ಟಿಯಿಂದ ಕನ್ಯಾ ರಾಶಿಯನ್ನ ನೋಡ್ತಿರ್ತಾರೆ. ರಾಹುಕೇತುವಿನ ದೃಷ್ಟಿಯನ್ನ ನಾವು ಅಷ್ಟಾಗಿ ಪರಿಗಣಿಸಲ್ಲ, ಬಟ್ ಆದ್ರೆ ಸಪ್ತ ಗ್ರಹಗಳು ಸಹ ಕನ್ಯಾ ರಾಶಿಯನ್ನು ನೋಡ್ತಾರೆ. ಇದು ಬಹಳ ವಿಶೇಷವಾದಂತಹ ಸಮಯ. ಯಾಕಂದ್ರೆ 9 ಗ್ರಹಗಳು ಒಂದೇ ರಾಶಿ ನೋಡೋದ್ರಿಂದ ಅದು ಸುಲಭ ಅಲ್ಲ.
ಸೊ ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಎಲ್ಲಾ ರಂಗದಲ್ಲೂ ಎಲ್ಲಾ ಏರಿಯಾಸ್ ಆಫ್ ಲೈಫ್ ಅಲ್ಲೂ ನಿಮ್ಮ ಮೇಲೆ ಒಂದು ನಿಗಾ ಅಥವಾ ಒಂದು ಕಣ್ಣೋಟ ಇದ್ದಿರುತ್ತೆ, ಹಾಗೂ ನಿಮ್ಮ ಮೇಲೆ ಒತ್ತಡವೂ ಸಹ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆರೋಗ್ಯದ ಸಮಸ್ಯೆಯಿಂದ ಅಥವಾ ಉದ್ಯೋಗದಲ್ಲಿ ಅಥವಾ ದಾಂಪತ್ಯದಲ್ಲಿ, ವೈವಾಹಿಕ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಸಹ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಒಂದು ಸೋಷಿಯಲ್ ಸರ್ಕಲ್ ಏನಿದೆ ಅದರಲ್ಲಿ ಬಹಳ ವೃದ್ಧಿ ಆಗ್ಬೋದು, ಮತ್ತೆ ನಿಮ್ಮ ಮೇಲೆ ಒಂದು ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದು ಸಹ ಇನ್ನಷ್ಟು ಜಾಸ್ತಿ ಆಗ್ಬೋದು. ಮತ್ತೆ ನಿಮ್ಮ ಬಗ್ಗೆ ಒಂದು ಏನು ಗೌರವ ಭಾವನೆ ಇದೆಯೋ ಅದು ಇನ್ನಷ್ಟು ಇಮ್ಮಡಿಗೊಳ್ಳಲೂಬಹುದು. ಸೊ ಪಾಸಿಟಿವ್ ವೈಸ್ ಅಂಡ್ ನೆಗೆಟಿವ್ ವೈಸ್ ಎರಡು ಸಹ ಆಗ್ಬೋದು. ಸೊ ಈ ಸಮಯ ಒಂದು ಉತ್ತಮವಾದಂತಹ ಸಮಯ ಸಹ, ಬಟ್ ಆದ್ರೆ ಅಷ್ಟೇ ತರಹದ ಒಂದು ವೆರಿ ಕ್ಲಿಷ್ಟಕರವಾದ ಸಮಯ ಸಹ ಅಂತ ನಾನು ಹೇಳಬಲ್ಲೆ. ಸೊ ಕನ್ಯಾ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಮತ್ತೆ ಎಲ್ಲಾ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಭಾಗ್ಯದಲ್ಲಿರುವಂತಹ ಗುರು ನಿಮಗೆ ಒಂದು ತಕ್ಕ ಮಟ್ಟಿಗೆ ನಿಮ್ಗೆ ಸಪೋರ್ಟ್ ಮಾಡ್ತಾನೆ. ಮತ್ತೆ ಇಡೀ ಒಂದು ವರ್ಷ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಶನಿ ಸಪ್ತಮದಲ್ಲಿ ಇರೋದ್ರಿಂದ ನಿಮ್ಗೆ ಅಷ್ಟಾಗಿ ಒಂದು ಉತ್ತಮ ಫಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡದೆ ಹೋದ್ರೆ, ಯಾಕಂದ್ರೆ ಪಂಚಮಾಧಿಪತಿ ಸಪ್ತಮ ಇರೋದ್ರೆ ಒಂದು ಲೆವೆಲ್ ಉತ್ತಮ ಫಲ ಕೊಡ್ಬೇಕು. ಆದ್ರೆ ಶನಿ ಷಷ್ಟಾಧಿಪತಿಯು ಆದ್ರಿಂದ ಗೋಚರದಲ್ಲಿ ಸಪ್ತಮಕ್ಕೆ ಬಂದಾಗ ನೇರ ದೃಷ್ಟಿ ಬೀಳೋದ್ರಿಂದ ಅಷ್ಟಾಗಿ ಒಳ್ಳೇದಲ್ಲ ಅಂತ ಹೇಳ್ತೀವಿ. ಬಟ್ ಆದ್ರೆ ಗುರುಗ್ರಹದ ಒಂದು ಬಲ ಇರೋದ್ರಿಂದ ನವಮದಲ್ಲಿದ್ದು ಆಮೇಲೆ ದಶಮಕ್ಕೆ ಹೋಗಿ ಆಮೇಲೆ 11ನೇ ಮನೆಗೆ ಬರೋದ್ರಿಂದ ನಿಮಗೆ ಒಂದು ಮಟ್ಟಿಗೆ ಅದು ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು. ಮೊದಲು 2 ತಿಂಗಳು ಕಷ್ಟ ಆಗ್ಬೋದು, ಬಟ್ ಆದ್ರೆ ಒಂದ್ ಲೆವೆಲ್ಗೆ ಮೇಂಟೈನ್ ಆಗುತ್ತೆ ಓವರ್ ದ ಹ್ಯಾಸ್ ದ ಟೈಮ್ ಪಾಸಸ್ ಅಂತ. ಸೊ ಹಾಗಾಗಿ ಇಡೀ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ಕೆಲವು ತಿಂಗಳು ಚೆನ್ನಾಗಿರುತ್ತೆ, ಕೆಲವು ತಿಂಗಳು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಗುರುಗ್ರಹದ ಒಂದು ದೃಷ್ಟಿ ಇರೋದ್ರಿಂದ ನಿಮಗೆ ಅಂತಹ ಸಮಸ್ಯೆಗಳು ಅಂತದ್ದು ಬರಲ್ಲ ಅಂತ ನಾನು ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಕನ್ಯಾ ರಾಶಿಯವರಿಗೆ. ಈಗ ನಾವು ನೆಕ್ಸ್ಟ್ ತುಲಾ ರಾಶಿಯನ್ನು ನೋಡೋಣ ಬನ್ನಿ. ತುಲಾ ರಾಶಿಯ ಜಾತಕರಿಗೆ ಏನಾಗುತ್ತೆ ಅಂದ್ರೆ, ನಿಮ್ಮ ರಾಶಿಯಾಧಿಪತಿ ಏನೋ ಇಲ್ಲಿ 6ನೇ ಮನೇಲಿ ಉಚ್ಚಸ್ಥನಾಗಿದ್ದಾನೆ, ಎಷ್ಟೋ ಗ್ರಹಗಳು 6ನೇ ಮನೇಲಿದೆ. ಸೊ ತುಲಾ ರಾಶಿಯ ವಕೀಲರಿಗೆ, ತುಲಾ ರಾಶಿಯ ಕ್ರೀಡಾಪಟುಗಳಿಗೆ ಅಥವಾ ತುಲಾ ರಾಶಿಯ ಎನಿ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗೆ ಅವ್ರಿಗೆಲ್ಲರಿಗೂ ಈ ವರ್ಷ ಬಹಳ ಉತ್ತಮವಾಗಿದೆ. ಯಾಕಂದ್ರೆ 6ನೇ ಮನೆಯಲ್ಲಿಂದ ರೋಗ ರಿಪು ನೃಣ ಅಂತ. ಸೊ ಯಾವ ರಿಪುಗಳಿರಲ್ಲ ನಿಮಗೆ, ಯಾವ ಶತ್ರುಗಳಿರಲ್ಲ, ಶತ್ರು ಬಾಧೆಗಳಿರಲ್ಲ, ಮತ್ತೆ ಎಲ್ಲದರಲ್ಲೂ ನೀವು ವಿಜಯಿಯಾಗಿ ಯಶಸ್ವಿ ಆಗ್ತೀರಾ. ಸೊ ಹಾಗಾಗಿ ಈ ವರ್ಷ ನಿಮ್ಗೆ ಖಂಡಿತ ಉತ್ತಮವಾಗಿರುತ್ತೆ. ಬಟ್ ಆದ್ರೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು. ಸೊ 6 ಗ್ರಹಗಳ 6ನೇ ಮೇಲೆ ಕೂಡಿದಾಗ ನಿಮ್ಗೆ ಯಾವ್ದಾರೋ ಒಂದು ಆಲ್ರೆಡಿ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳು ಉಲ್ಬಣವಾಗ್ಬೋದು. ಸೊ ಆ ಕಾಯಿಲೆಗಳ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಿ, ಹಾಗೂ ನುರಿತ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳಿ. ಮತ್ತು ಗುರುಗ್ರಹವು ನಿಮ್ಗೆ 9ನೇ ಮನೆಗೆ ಹೋದ್ಮೇಲೆ ನಿಮ್ಗೆ ಬಹಳ ಉತ್ತಮ ಫಲಗಳನ್ನ ನೀವು ನೋಡ್ಬೋದು. ಯಾಕಂದ್ರೆ ನಿಮ್ಮ ತೃತೀಯಾಧಿಪತಿ ಷಷ್ಠಾಧಿಪತಿ 9ನೇ ಮನೆಗೆ ಹೋದಾಗ ನಿಮಗೆ ಅದೃಷ್ಟ ಸಹ ಒಂದು ಮಟ್ಟಿಗೆ ಕೈ ಕೊಡ್ಲಿಕ್ಕೆ, ಅಂದ್ರೆ ಅದೃಷ್ಟ ಸಹ ನಿಮ್ಮ ಒಂದು ಮಟ್ಟಿಗೆ ನಿಮಗೆ ಸಾಥ್ ಕೊಡ್ಲಿಕ್ಕೆ, ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ನಿಮ್ಮ ಎಷ್ಟೋ ಸ್ಟ್ರಗಲ್ ಏನೇನಿದೆ ಅದೆಲ್ಲ ಒಂದು ಲೆವೆಲ್ಗೆ ನಿವಾರಣೆ ಆಗ್ತಾ ಬರುತ್ತೆ. ಮತ್ತೆ ಇಷ್ಟಲ್ಲದೆ ನಿಮಗೆ ಕುಜಗ್ರಹವು ಇಲ್ಲಿ 9ರಿಂದ 10, 11ಕ್ಕೆ ಹೋದಾಗ ನಿಮಗೆ ಉತ್ತಮ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ನಿಮ್ಮ ರಾಶಿಗೆ ಬಂದಾಗ ನೀವು ಧೈರ್ಯದಿಂದ ಸಾಹಸದಿಂದ ಮುನ್ನುಗ್ಗುವಂತಹ ಸಾಧ್ಯತೆಯೂ ಬರುತ್ತೆ. ಯಾಕಂದ್ರೆ ಸಪ್ತಮವನ್ನ ನೋಡುತ್ತೆ. ಸೊ ನಿಮ್ಮ ಸಪ್ತಮಾಧಿಪತಿ ದ್ವಿತೀಯಾಧಿಪತಿ ನಿಮ್ಗೆ ಜನ್ಮಕ್ಕೆ ಬಂದ್ರೆ ಬಹಳ ಒಳ್ಳೆಯದದು. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ಹುಮ್ಮಸ್ಸು ಎಲ್ಲವನ್ನ ತರುತ್ತೆ. ಸೊ ಓವರ್ ಆಲ್ ಇಯರ್ ಆಗಿ ನೋಡಕ್ ಹೋದ್ರೆ ತುಲಾ ರಾಶಿಯವರಿಗೆ ಮೊದಲ ಸ್ಟಾರ್ಟಿಂಗ್ 2-3 ತಿಂಗಳು ಒಂಚೂರು ಸಮಸ್ಯೆ ಇದೆ, ಬಟ್ ಆಮೇಲೆ ನಿಧಾನವಾಗಿ ಅದಾಗೆ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ಹಾಗಾಗಿ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ನಿಮ್ಮ ಯೋಗಕಾರಕ 6ನೇ ಮನೆಗೆ ಹೋಗಿರೋದ್ರಿಂದ ನಿಮಗೆ ಯಾವ ಶತ್ರುಗಳು ಸಹ ಬಾಧೆ ಕೊಡಲ್ಲ. ಇಡೀ ವರ್ಷದಲ್ಲಿ ಸ್ಟಾರ್ಟಿಂಗ್ 2 ತಿಂಗಳು ಮಾತ್ರ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ಬೇಕಾಗತ್ತೆ. ಇಷ್ಟ ಆಗಿತ್ತು ತುಲಾ ರಾಶಿಯವರಿಗೆ. ನೀವು ತುಲಾ ರಾಶಿಯವರು ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಿದ್ರೆ, ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ರೆ ಖಂಡಿತ ಈ ಸಮಯ ಸಹ ನಿಮಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ದಶಮಕ್ಕೆ ಗುರು ಬಂದಾಗ, ಅಲ್ಲಿ ಉಚ್ಚಸ್ಥನಾದಾಗ ನಿಮಗೆ ಅದು ಅದ್ಭುತ ಫಲಗಳನ್ನ ಕೊಡುತ್ತೆ ಅಂತ ನಾ ಹೇಳಬಲ್ಲೆ. ಸೊ ಇಷ್ಟ ಆಗಿತ್ತು ತುಲಾ ರಾಶಿಯವರ ಬಗ್ಗೆ. ಮುಂದೆ ಈಗ ನಾವು ವೃಶ್ಚಿಕ ರಾಶಿ ಬಗ್ಗೆ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯ ಜಾತಕರಿಗೆ ನಿಮ್ಮ ರಾಶಿಯಾಧಿಪತಿ ಈಗ ಅಷ್ಟಮದಲ್ಲಿದ್ದಾನೆ, ಅದು ಒಳ್ಳೇದಲ್ಲ, ಅಷ್ಟಾಗಿ ಒಳ್ಳೇದಲ್ಲ. ಯಾಕಂದ್ರೆ ಕುಜ ಅಷ್ಟಮದಲ್ಲಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತೀವಿ. ಬಟ್ ಆದ್ರೆ ಆತನು ನಿಮ್ಮ ರಾಶಿಯಾಧಿಪತಿ ಆಗಿರೋದ್ರಿಂದ ನಿಮಗೆ ಯಾವುದೇ ತರಹದ ಸಂಕಷ್ಟಗಳು ಬಂದು ಒದಗದಿರಲಿ ಅಂತ ಆತ ಪ್ರೊಟೆಕ್ಷನ್ ಕೊಡ್ತಾನೆ ಈಗ. ಹಾಗೂ ನವಮಕ್ಕೆ ಹೋಗಿ ಅಲ್ಲಿ ನೀಚಸ್ಥನ ಆಗಿದ್ರು ನಿಮಗೆ ಒಂದು ಲೆವೆಲ್ ಅವ್ರಿಗೆ ಒಂದು ಸಮಾಧಾನಕರ ಒಂದು ಸ್ಥಿತಿ ಇರುತ್ತೆ. ಆದ್ರೆ ಈ 6 ಗ್ರಹಗಳ ಒಂದು ಕೂಟ, ಷಷ್ಠಗ್ರಹದ ಕೂಟ ನಿಮ್ಗೆ 5ನೇ ಮನೆಯಲ್ಲಿ ಏರ್ಪಡೋದ್ರಿಂದ ಈ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆಧ್ಯಾತ್ಮಿಕ ಒಲವು ಹೆಚ್ಚುತ್ತೆ. ಮತ್ತೆ ಅದರ ಕ್ರಿಯೇಟಿವ್ ಆರ್ಟಿಸ್ಟಿಕ್ ಪರ್ಸ್ಯೂಟ್, ಈ ಕಲಾತ್ಮಕ ಒಂದು ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನೀವು ಯಾವ್ದಾದರೂ ಒಂದು ಹೊಸ ಪ್ರೊಫೆಷನ್ ನೀವು ಏನಾದ್ರು
ಪರ್ಸ್ಯೂ ಮಾಡಬೇಕು ಅಂತ ಇದ್ರೆ, ಯಾಕಂದ್ರೆ 10ನೇ ಮನೆಗೆ ನಿಮಗೆ ಕುಜನ ಆಗಮನ ಆಗುತ್ತೆ ಜೂನ್ 3ನೇ ತಾರೀಕಿಂದ, ಅಲ್ಲಿ ಕೇತುವಿನ ಆಗಮನ ಆಗುತ್ತೆ. ಸೊ ರಾಹು ಕೇತುಗಳ ಕೂಟ ನಿಮಗೆ 4-10ರಲ್ಲಿ ಆಗೋದ್ರಿಂದ ನಿಮಗೆ ಒಂದು ಬೇರೆ ಹೊಸ ತರದ ಉದ್ಯೋಗವನ್ನ ಮಾಡ್ಲಿಕ್ಕೆ ನಿಮ್ಗೆ ಒಲವು ಮೂಡಬಹುದು. ಆದ್ರೆ ನಿಮ್ಮ ಎಕ್ಸಿಸ್ಟಿಂಗ್ ಏನ್ ಉದ್ಯೋಗ ಇದೆಯೋ ಅದರಲ್ಲಿ ನಿಮ್ಗೆ ಬೇಡದೇ ಇರುವಂತಹ ಅಡೆತಡೆಗಳು ತುಂಬಾ ಬರ್ಬೋದು. ಯಾಕಂದ್ರೆ ಕೇತು ದಶಮದಲ್ಲಿ ಇದ್ದಾಗ ಅಡೆತಡೆಗಳನ್ನ ಖಂಡಿತ ಒಂದು ಕೊಡ್ತಾನೆ. ಹಾಗೂ ಅದರಿಂದ ನೀವು ಪರಿಹಾರ ಮಾಡ್ಕೋಬೇಕು, ಗಣಪತಿಯ ಆರಾಧನೆ ಮಾಡಬೇಕಾಗಿ ಬರುತ್ತೆ. ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೇನೆ. ಬಟ್ ಆದ್ರೆ ಈಗ ಸ್ಟಾರ್ಟಿಂಗ್ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಇದು ಸ್ವಲ್ಪ ಅಷ್ಟಾಗಿ ಉತ್ತಮ ಸಮಯ, ಈ ವರ್ಷ ಉತ್ತಮ ವರ್ಷ ಅಲ್ಲ ಅಂತ ನಾವು ವೃಶ್ಚಿಕ ರಾಶಿಯವರಿಗೆ ಹೇಳ್ಬೇಕಾಗತ್ತೆ. ಸೊ ಧಾರ್ಮಿಕವಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಇದು ಖಂಡಿತ ಉತ್ತಮ ಸಮಯ. ಯಾಕಂದ್ರೆ ಗುರು ಬಲ ಹೋಗಿ ಅಷ್ಟಮಕ್ಕೆ ಹೋಗ್ತೀರಾ. ಗುರು ನಿಮಗೆ ಸಪ್ತಮದಲ್ಲಿ ಇದ್ದಾಗಲೂ ಅಷ್ಟು ಒಳ್ಳೆ ಫಲಗಳನ್ನ ಕೊಡ್ಲಿಲ್ಲ. ಯಾಕಂದ್ರೆ ಗುರುವಿನ 11ನೇ ಮನೆಯಲ್ಲಿ ನಿಮ್ಗೆ ರಾಹು ಇದ್ದಿದ್ರಿಂದ ಎಷ್ಟೋ ಫಲಗಳು ನೀವು ಮಿಸ್ ಮಾಡ್ಕೊಂಡ್ರಿ. ಈಗ ಗುರು ನಿಮ್ಗೆ 8ನೇ ಮನೆಗೆ ಹೋದಾಗ ಗುರುಬಲ ಇರೋಲ್ಲ, ಆಗ ಶನಿ ಪಂಚಮದಿಂದ ಪಂಚಮ ಶನಿ ನಿಮಗೆ ಕಾಟ ಕೊಡುತ್ತೆ. ಸೊ ಹಾಗಾಗಿ ಆದ್ರೆ ಇರೋದ್ರಲ್ಲಿ ಅದು ಪರವಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅರ್ಧಾಷ್ಟಮ ಶನಿ ಕಂಪೇರ್ ಮಾಡಿದ್ರೆ ಪಂಚಮ ಶನಿ ಅಷ್ಟಾಗಿ ಕ್ರೂರವಾಗಿರೋದಿಲ್ಲ. ಮತ್ತೆ ವೃಶ್ಚಿಕ ರಾಶಿಯವರಿಗೆ ಶನಿ ಅಂತ ಹೇಳ್ಕೊಳ್ಳೋಂತ ಒಳ್ಳೆ ಗ್ರಹವೂ ಅಲ್ಲ. ಸೊ ಪಂಚಮ ಶನಿ ನಿಮ್ಗೆ ಎಷ್ಟೋ ಕೆಲಸಗಳಲ್ಲಿ ನಿಮ್ಗೆ ಅಡೆತಡೆಗಳು ಬರ್ಬೋದು. ಮತ್ತೆ ನಿಮ್ಗೆ ಅಷ್ಟಾಗಿ ಲಾಭ ಉಂಟಾಗದೆ ಅಂತದ್ದು ಅಥವಾ ಎಷ್ಟೋ ವಿಷಯದಲ್ಲಿ ನೀವು ಕಳ್ಕೊಳ್ಳುವಂತ ಸಾಧ್ಯತೆಯೂ ಬರ್ಬೋದು. ಸೊ ನೀವು ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಟ್ರೇಡಿಂಗ್ ಏನಾದ್ರು ಮಾಡ್ತಿದ್ರೆ ನಿಮ್ಗೆ ಈ ವಿಷಯದಲ್ಲಿ ತುಂಬಾ ಸ್ಲೋ ಗ್ರೋತ್ ಆಗ್ಬೋದು. ಮತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ ನೆಗೆಟಿವೇ ಇರ್ಬೋದು. ಸೊ ಮೋಸ್ಟ್ ಆಫ್ ಟೈಮ್ಸ್ ಅಲ್ಲಿ ಅಥವಾ ಇದ್ರೂ ಪಾಸಿಟಿವ್ ಬಂದ್ರೂ ವೆರಿ ಲೆಸ್ ಪಾಸಿಟಿವ್, ಪ್ರಾಫಿಟ್ ತುಂಬಾ ಕಡಿಮೆ ಬರ್ಬೋದು. ಆ ತರದ ಒಂದು ಸಂದರ್ಭಗಳು ಒದಗಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೆ ಅಲ್ಲದೆ ವೃಶ್ಚಿಕ ರಾಶಿಯವರಿಗೆ ಅವರ ದಶಮಕ್ಕೆ ಕೇತು ಬರೋದ್ರಿಂದ ಅಡೆತಡೆಗಳು ಹೇಳಿದೆ. ಅದೇ ಚತುರ್ಥದಲ್ಲಿ ರಾಹು ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ತಮ್ಮ ಸ್ಥಾನ ಪಲ್ಲಟ ಆಗುವಂತ ಸಾಧ್ಯತೆ ಇದೆ. ಸೊ ಉದ್ಯೋಗದ ನಿಮಿತ್ತ ನೀವು ಬೇರೆ ಯಾವುದೋ ಒಂದು ದೇಶಕ್ಕೆ ಪ್ರಯಾಣ ಬೆಳೆಸೋದು ಅಥವಾ ಬೇರೆ ಯಾವುದೋ ದೇಶದಲ್ಲಿ ಹೋಗಿ ಸೆಟಲ್ ಆಗೋದು, ನಿಮ್ಮ ತಾಯಿಯಿಂದ, ನಿಮ್ಮ ಮಾತೆಯಿಂದ, ಮಾತೃ ಸುಖದಿಂದ, ಮಾತೃ ಭೂಮಿಯಿಂದ ವಂಚಿತರಾಗುವಂತಹ ಸಾಧ್ಯತೆಯು ಸಹ ಈ ಸಮಯದಲ್ಲಿ ನಿಮಗೆ ಒದಗಿ ಬರ್ಬೋದು. ಇಷ್ಟಲ್ಲದೆ ನಿಮಗೆ ಗುರುವಿನ ಒಂದು ಅಷ್ಟಮದಲ್ಲಿ ಇರೋದ್ರಿಂದ ನಿಮ್ಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿಯೂ ಸಹ ಮೂಡಿ ಬರ್ಬೋದು. ಯಾಕಂದ್ರೆ ವೃಶ್ಚಿಕ ರಾಶಿಯವರು ಅಷ್ಟಾಗಿ ಆಧ್ಯಾತ್ಮಿಕತೆಯ ಬಗ್ಗೆ ಅಷ್ಟು ಒಲವು ತೋರಿಸಲ್ಲ. ಅದೇ ಅಷ್ಟಮಾಧಿಪತಿಯಾದ ಅವರಿಗೆ ನಿಗೂಢತೆಯ ಬಗ್ಗೆ ಮತ್ತು ಒಂದು ರಹಸ್ಯಮಯವಾದಂತಹ ವಿದ್ಯೆಗಳಲ್ಲಿ ಕಲಿಯೋ ಆಸಕ್ತಿ ತುಂಬಾ ಇರುತ್ತೆ. ಬಟ್ ಅದೇ ಈ ಸಮಯದಲ್ಲಿ ಗುರು ಅಷ್ಟಮಕ್ಕೆ ಬಂದಾಗ ಅದರ ಆಸಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ಮತ್ತೆ ನಮ್ಮದೇ ಇರುವಂತಹ ವೃಶ್ಚಿಕ ರಾಶಿಯವರು ಸಹ ಈ ಸಮಯದಲ್ಲಿ ನಂಬಲಿಕ್ಕೆ ಶುರು ಮಾಡ್ಬೋದು. ಅದನ್ನ ನಾವು ಈ ಸಮಯದಲ್ಲಿ ನೋಡ್ಬೋದು. ಸೊ ಇಷ್ಟ ಆಗಿತ್ತು ವೃಶ್ಚಿಕ ರಾಶಿಯವರ ಬಗ್ಗೆ. ಈಗ ನಾವು ಧನು ರಾಶಿಯವರ ಬಗ್ಗೆ ನೋಡೋಣ. ನಿಮ್ಮ ಧನು ರಾಶಿಯವರಿಗೆ ಮೇ 14ನೇ ತಾರೀಕಿಂದ ಶನಿ ಗುರು ಇಬ್ಬರ ದೃಷ್ಟಿಯು ನಿಮ್ಮ ರಾಶಿಯ ಮೇಲಿರೋದ್ರಿಂದ ನಿಮ್ಮಲ್ಲೇ ಸಾಕಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆ ಇದೆ. ಸೊ ಈ ಬದಲಾವಣೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದು ಯೋಚನಾ ಲಹರಿ ನಿಮಗೆ ಬದಲಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ನೀವು ಹೇಗೆ ಯೋಚನೆ ಮುಂಚೆ ಹೇಗಿದ್ರೋ ಅದರ ತರ ನಿಮ್ಮ ಜೀವನ ಈಗಿರೋಲ್ಲ. ಮತ್ತೆ ನಿಮ್ಮಲ್ಲೇ ಸಾಕಷ್ಟು ಬದಲಾವಣೆಗಳನ್ನ ನೀವು ಕಾಣ್ಲಿಕ್ಕೆ ಶುರು ಮಾಡ್ತೀರಾ. ಮತ್ತೆ ಈ ಡಬಲ್ ಟ್ರಾನ್ಸಿಟ್ ಏನಾಗ್ತಿದೆ ಗುರು ಮತ್ತು ಶನಿಯ ಒಂದು ದೃಷ್ಟಿಯಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಪ್ರಮುಖ ಬದಲಾವಣೆಗಳನ್ನ ತರಲಿಕ್ಕೆ ಇಷ್ಟಪಡ್ತೀರಾ. ಹಾಗೂ ನಿಮ್ಮ ಆಲೋಚನೆಗಳಾಗಿರ್ಬೋದು, ದೃಷ್ಟಿಕೋನಗಳಾಗಿರ್ಬೋದು, ಇದೆಲ್ಲರಲ್ಲೂ ಸಹ ಬದಲಾವಣೆಗಳು ಒಂದೊಂದಾಗಿ ಬರ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ನಿಮ್ಮ ಯೋಜನೆಗಳನ್ನ ನೀವು ಮರುಪರಿಶೀಲಿಸುವಂತೆ ಸಹ ಮಾಡುತ್ತೆ. ಸೊ ಇಷ್ಟೆಲ್ಲ ಸಹ ನಿಮಗೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಒಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದ್ರೆ ಧನು ರಾಶಿಯವರಿಗೆ ಗುರು ಸಪ್ತಮಕ್ಕೆ ಬಂದಾಗ ನಿಮ್ಗೆ ಅಥವಾ ಶನಿ ಚತುರ್ಥಕ್ಕೆ ಬಂದಾಗ ಅರ್ಧಾಶ್ರಮ ಶನಿ ಶುರುವಾಗುತ್ತೆ. ಆದ್ರೆ ಗುರುಬಲವೂ ಇರೋದ್ರಿಂದ, ಶನಿ ಗುರು ಮನೆಯಲ್ಲಿ ಇರೋದ್ರಿಂದ ಕೋದಂಡ ಶನಿಯಾಗಿ ಆತ ಇರ್ತಾನೆ. ಬಟ್ ಆದ್ರೆ ಗುರುಬಲದಿಂದ ಎಷ್ಟೋ ಸಹಾಯಕಾರಿ ಆಗುತ್ತೆ. ಒಂದು ತಕ್ಕ ಮಟ್ಟಿಗೆ ನಿಮಗೆ ನೆಮ್ಮದಿ, ಸುಖ, ಸಂತೋಷವೂ ಸಹ ಲಭಿಸುತ್ತೆ. ಇಷ್ಟಲ್ಲದೆ ಕೇತು ನಿಮಗೆ 9ರಲ್ಲಿ ಹಾಗೂ ರಾಹು 3ನೇ ಮನೆ ಬಂದಾಗ ನಿಮಗೆ ಅಷ್ಟಾಗಿ ತಾಪತ್ರಯಗಳು ಬರಲ್ಲ. ಸಣ್ಣ ಸಣ್ಣ ಪ್ರಯಾಣಗಳು ಇದ್ದೇ ಇರುತ್ತೆ. ಮತ್ತೆ ನೀವು ಸಹ ಯಾವ್ದಾದ್ರು ತೀರ್ಥಕ್ಷೇತ್ರ, ತೀರ್ಥ ಸ್ಥಾನವನ್ನ ಮಾಡ್ಬೇಕು ಅಂತಿದ್ರೆ ಈ ಸಮಯದಲ್ಲಿ ಸಾಧ್ಯತೆ ಇದೆ. ಅದು ನೀವು ಒಂದು ದೂರದ ಪ್ರಯಾಣ ಮಾಡ್ಕೊಂಡು, ಪೂರ್ವ ದಿಕ್ಕಿಗೆ ಒಂದು ದೂರದ ಪ್ರಯಾಣವನ್ನು ಮಾಡ್ಕೊಂಡು ಬರುವಂತಹ ಸಾಧ್ಯತೆಯೂ ಸಹ ಇದೆ. ಇಷ್ಟು ಬಂದು ನಾನು ಧನು ರಾಶಿಯವರಿಗೆ ಹೇಳ್ತೇನೆ. ಈಗ ಮುಂದೆ ನಾವು ಬಂದು ಮಕರ ರಾಶಿಯವರಿಗೆ ಹೇಳಿದ್ರೆ, ಮಕರ ರಾಶಿಯವರಿಗೆ ಅತ್ಯಂತ ಸಂತಸಕರ ಸುದ್ದಿ ಏನು ಅಂದ್ರೆ ಕೊನೆಗೂ ನಿಮ್ಮ ಏಳರಾಟ ಶನಿ ಮುಕ್ತಾಯವಾಯಿತು ಅಂತ. ಯಾಕಂದ್ರೆ ಮಕರ ರಾಶಿಯವರಿಗೆ ಹಿಂದಿನ 7.5 ವರ್ಷಗಳಿಂದ, ಅದರಲ್ಲೂ ಈ ಕೋವಿಡ್ ಸಮಯದಲ್ಲೂ ಸಹ ಅವರಿಗೆ ಏಳರಾಟ ಶನಿ ಇದ್ದಿದ್ರಿಂದ ಅವರಿಗೆ ಯಾವ ಕೆಲಸ ಕಾರ್ಯಗಳು ಕೈಗೂಡ್ತಾ ಇರಲಿಲ್ಲ. ಮತ್ತೆ ಎಲ್ಲದರಲ್ಲೂ ನಿಧಾನ ಆಗೋದು, ವಿಳಂಬ ಆಗೋದು. ಈಗ
ಅವರಿಗೆ ಶನಿಯ ಒಂದು ಏಳರಾಟ ಶನಿ, ನಿಮ್ಮ ರಾಶಿಯಾಧಿಪತಿಯು ನನ್ನ ಮೂಲ ತ್ರಿಕೋಣ ರಾಶಿಯಾದ ಕುಂಭವನ್ನು ಬಿಟ್ಟು ಮೀನಕ್ಕೆ ಹೋಗಿರೋದ್ರಿಂದ ಏಳರಾಟ ಶನಿಯಿಂದಲೂ ನಿಮಗೆ ಮುಕ್ತಾಯ ಆಗಿದೆ. ಹಾಗೂ ಇಷ್ಟಲ್ಲದೆ ನಿಮಗೆ ಇದೇ ಸಮಯದಲ್ಲಿ ಯಾವುದೇ ತರದ ಒಂದು ತೊಂದರೆಗಳು ಏನೇನಿತ್ತು ಅದರೆಲ್ಲದರಿಂದ ನಿಮಗೆ ಮುಕ್ತಿ ಆಗುತ್ತೆ. ಆದ್ರೆ ಹಣಕಾಸಿನ ವಿಷಯಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದಿರ್ಬೇಕು. ಯಾಕಂದ್ರೆ ಶನಿ ಹೋದ್ರೂ ರಾಹು ಬರ್ತಾನೆ. ಸೊ ಹೋದ್ಯಾ ಪಿಶಾಚಿನೇ ಬಂದೇ ಗವಾಕ್ಷಿ ಇನ್ನೊಂದು ಆಗ್ಬಾರ್ದು ನಿಮ್ಗೆ. ಸೊ ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಶನಿ ನಿಮ್ಗೆ ಅಟ್ಲೀಸ್ಟ್ ಒಂಚೂರು ಸಹಕಾರಿಯಾಗಿದ್ದ. ಬಟ್ ಅದೇ ಈಗ ರಾಹು ಬಂದ್ರೆ ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಹಣಕಾಸಿನ ಉಳಿತಾಯದಲ್ಲಿ ಬಹಳ ಎಚ್ಚರಿಕೆಯಿಂದಿರ್ಬೇಕು. ಆತ ನಿಮ್ಗೆ ಒಳ್ಳೆ ಫಲಗಳನ್ನ ಕೊಡ್ಬೋದು. ಯಾಕಂದ್ರೆ ಕುಂಭರಾಶಿಯಾಗೆ ಕೋ ಲಾರ್ಡ್ ಅಂತಾನು ಹೇಳ್ತೀವಿ ರಾಹುನ. ಶನಿ ಮೇನ್ ಅಧಿಪತಿ ಆದ್ರೆ ಸಬ್ ಲಾರ್ಡ್ ಅಥವಾ ಕೋ ಲಾರ್ಡ್ ಅಂತ ರಾಹುನ ಹೇಳ್ತೀವಿ. ಹಾಗಾಗಿ ಆತ ಒಳ್ಳೆ ಫಲಗಳನ್ನ ಕೊಡ್ಬೋದು. ಬಟ್ ಆದ್ರೆ ಅದ್ರ ಬಗ್ಗೆ ಉಳಿತಾಯದ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದಿದ್ರೆ ಮಾತ್ರ, ಮತ್ತೆ ನೀವು ಆ ತರದ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಆ ತರದ ಒಂದು ಬಿಸ್ನೆಸ್ ಏನಾದ್ರು ನಿಮ್ದಿದ್ರೆ, ಈ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡುವಂತಹ ಬಿಸ್ನೆಸ್ಗಳು ಅಥವಾ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಏನಾರು ಆಗಿದ್ರೆ ಮಕರ ರಾಶಿಯವರು, ಅವರಿಗೆ ಆ ಸಮಯದಲ್ಲಿ ಸಾಧ್ಯತೆ ಇದೆ. ಸೊ ಇಷ್ಟು ಹಣಕಾಸಿನ ವಿಚಾರವಾಗಿತ್ತು ಮಕರ ರಾಶಿಯವರಿಗೆ. ಮತ್ತೆ ಏಳರಾಟ ಶನಿ ಮುಕ್ತವಾಗಿ ಒಂದು ಗುರು ಸಹ ಪಂಚಮದಲ್ಲೇ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಜೀವನದಲ್ಲಿ ಸುಖ, ಸಂತೋಷ, ಶಾಂತಿ ಲಭಿಸುತ್ತೆ. ಮತ್ತೆ ಬಹಳ ಸಮಯದ ನಂತರ ಒಂದು ತೃಪ್ತಿಕರವಾದ ಜೀವನವನ್ನ ಸಹ ನೀವು ಸ್ವಾದಿಸುತ್ತೀರಾ, ಅಂದ್ರೆ ಒಂದು ಸವಿಸುತ್ತೀರಾ ಅಂತ ನೀವು ಹೇಳ್ಬೋದು. ಯಾಕಂದ್ರೆ ಏಳರಾಟ ಶನಿಯಿಂದ ನೀವು ಸುಖ ನೆಮ್ಮದಿಯನ್ನ ಕಳ್ಕೊಂಡಿದ್ರಿ. ಈಗ ಒಂದು ಮಟ್ಟಿಗೆ ಅದೆಲ್ಲ ವಾಪಸ್ ಬರೋ ಹಾಗಾಗುತ್ತೆ. ಆದ್ರೆ ಜುಲೈ ನಂತರ ನಿಮ್ಗೆ ಪುನಃ ಏಳರಾಟ ಶನಿ ಒಂದು ಸಣ್ಣ ಅನುಭವ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಶನಿ ವಕ್ರಿ ಆದಾಗ ಈ ಹಿಂದಿನ ರಾಶಿಯ ಫಲಗಳನ್ನ ಕೊಡೋದ್ರಿಂದ ನಿಮಗೆ ಒಂದು ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ತೊಂದರೆ ಆಗ್ಬೋದು. ಬಟ್ ಆದ್ರೆ ನಿಮಗೆ ನವೆಂಬರ್ 18ರ ನಂತರ ಮಾರ್ಚ್ 19 ಅಂದ್ರೆ ಮುಂದಿನ ಯುಗಾದಿವರೆಗೂ ನಿಮಗೆ ಸಮಯ ಉತ್ತಮವಾಗಿದೆ. ಸೊ ಇಷ್ಟಾಗಿ ಒಂದು ಮಕರ ರಾಶಿಯವರಿಗಾಗಿತ್ತು. ಸೊ ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಊಟ ತಿಂಡಿ ವಿಷಯದಲ್ಲಿ, ಯಾಕಂದ್ರೆ ರಾಹು ದ್ವಿತೀಯಕ್ಕೆ ಬರೋದ್ರಿಂದ ಸೊ ಕಂಡದನ್ನೆಲ್ಲ ನೀವು ತಿನ್ಬಾರ್ದು. ಬಹಳ ಇತಿಮಿತಿಯಿಂದ ತಿನ್ಬೇಕು. ಮತ್ತೆ ಬಹಳ ಶಿಸ್ತುಬದ್ಧ ಜೀವನವನ್ನ ನೀವು ನಡೆಸಬೇಕು. ಅವಾಗ ನಿಮಗೆ ಬಹಳ ಒಳ್ಳೇದು ಅಂತ ಹೇಳಿ. ಸೊ ಮಕರ ರಾಶಿಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮಕರ ರಾಶಿಯ ಒಂದು ವ್ಯಾವಹಾರಿಕ ದೃಷ್ಟಿಯಿಂದನೂ ಸಹ ಈ ವರ್ಷ ಉತ್ತಮವಾಗಿದೆ ಅಂತ ನಾನು ಹೇಳ್ತೇನೆ. ಇಷ್ಟು ಬಂದು ಮಕರ ರಾಶಿಯವರಿಗೆ. ಈಗ ನೆಕ್ಸ್ಟ್ ನಾವು ಕುಂಭರಾಶಿಗೆ ನೋಡೋಣ ಬನ್ನಿ. ಕುಂಭರಾಶಿಯವರಿಗೆ ಈ ಇಡೀ ವರ್ಷ ಹಣಕಾಸಿನ ವಿಷಯದಲ್ಲಿ ತೊಂದರೆ ಇರುತ್ತೆ. ನೀವೇನೇನು ಉಳಿತಾಯ ಮಾಡಿದ್ರೆ ಅವೆಲ್ಲ ದುಡ್ಡು ಈ ವರ್ಷ ಖರ್ಚಾಗುವಂತ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಗುರು ನಿಮಗೆ ಚತುರ್ಥದಲ್ಲಿದ, ನೆಕ್ಸ್ಟ್ ಪಂಚಮಕ್ಕೆ ಹೋಗ್ತಾನೆ, ಆಮೇಲೆ ಷಷ್ಠಕ್ಕೆ ಹೋಗ್ತಾನೆ. ಸೊ ಈ ಸಮಯದಲ್ಲಿ ನೀವು ಮನೆ ತೆಗೆದುಕೋಬೇಕು ಅಂತೀರಾ, ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಿ. ಯಾಕಂದ್ರೆ ಗುರು 6ನೇ ಮನೆಗೆ ಬರ್ತಿದ್ದ ಹಾಗೆ ನಿಮ್ಗೆ ಲೋನ್ ಕೊಡಿಸ್ತಾನೆ. ಶನಿ ದ್ವಿತೀಯದಲ್ಲಿ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾನೆ. ಯಾಕಂದ್ರೆ ಚತುರ್ಥವನ್ನ ಅವನು ತೃತೀಯ ದೃಷ್ಟಿಯಿಂದ ನೋಡೋದ್ರಿಂದ ಕೆಲಸ ಕಾರ್ಯಗಳಾಗುವಂತಹ ಸಾಧ್ಯತೆ ಇದೆ. ಮತ್ತೆ ನಿಮ್ಮ ಲಾಭವನ್ನು ಸಹ ಶನಿ ನೋಡೋದ್ರಿಂದ, ನಿಮ್ಮ ರಾಶಿಯಾಧಿಪತಿ ಹಾಗೂ ದ್ವಾದಶಾಧಿಪತಿ ನಿಮ್ಮ ಏಕಾದಶ ಸ್ಥಾನವನ್ನು ನೋಡೋದ್ರಿಂದ ಹಾಗೂ ಗುರುವು ನೋಡೋದ್ರಿಂದ ನಿಮಗೆ ಯಾವುದೋ ಒಂದು ತುಂಬಾ ವರ್ಷದಿಂದ ನೀವು ಹೂಡಿಕೆ ಮಾಡಿದ್ದಂತಹ ಒಂದು ಏನು ಹೂಡಿಕೆಗಳಿರ್ಬೋದು, ಅದರೆಲ್ಲದ ದೀರ್ಘಕಾಲದ ಒಂದು ಹೂಡಿಕೆ, ಅದರಿಂದ ನಿಮ್ಗೆ ಬಹಳ ಉತ್ತಮವಾದಂತಹ ಲಾಭ ಬರ್ಬೋದು. ಚಿನ್ನ ಬೆಳ್ಳಿ ವ್ಯವಹಾರ ಮಾಡ್ತಿದ್ದವ್ರಿಗಂತೂ ಬಹಳ ಈ ಸಮಯದಲ್ಲಿ ಉತ್ತಮ ಲಾಭ ಅಂತಾನೆ ಹೇಳಬಲ್ಲೆ. ಮತ್ತೆ ಇದು ಗುರು ಬಂದು ಪಂಚಮದಲ್ಲಿ ಇದ್ದಾಗಲೇ ಆಗುತ್ತೆ, ಮಿಥುನ ರಾಶಿಲಿ ಇದ್ದಾಗಲೇ. ಕರ್ಕಾಟಕ ರಾಶಿಗೆ ಬಂದಾಗ ಅಕ್ಟೋಬರ್ 18ರ ನಂತರ ನಿಮ್ಗೆ ಅದು ಲೋನ್, ಋಣ ಸಿಗುವಂತಹ, ಇದು ಸಾಲ ಸಿಗುವಂತಹ ಸಾಧ್ಯತೆ ಸಹ ಬರುತ್ತೆ. ಸೊ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ತುಂಬಾ ವೈಪರೀತ್ಯಗಳನ್ನ ನಾವು ನೋಡ್ಬೇಕಾಗಿ ಬರುತ್ತೆ. ಬಟ್ ಆದ್ರೆ ಮಾನಸಿಕ ನೆಮ್ಮದಿ ಹಾಗೂ ಸುಖ ಇವೆದ್ರ ಮಧ್ಯದಲ್ಲಿ ಒಂದು ತಕ್ಕ ಮಟ್ಟಿಗೆ ಪರಿಹಾರ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ಈ ಸಮಯದಲ್ಲಿ ಕೆಲವೊಂದು ವಿಷಯದಲ್ಲಿ ನೀವು ಯೋಚಿಸಿದಂತೆ ನಡೆದಿದ್ರು ಒಂದು ಉತ್ತಮ ರೀತಿಯಲ್ಲಿ ಪ್ರಗತಿ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ನಿಮಗೆ ಎಲ್ಲಾ ಉಳಿತಾಯನ್ನ ನೀವು ಕುಟುಂಬದ ವಿಷಯಗಳಿಗೆ ಜಾಸ್ತಿ ಖರ್ಚು ಮಾಡೋದ್ರಿಂದ ಕುಟುಂಬದವರ ಒಂದು ಪ್ರೀತಿ ಪಾತ್ರಕ್ಕೂ ನೀವು ಒಳಗಾಗ್ತೀರಾ. ಹಣ ಖರ್ಚಾಗ್ತಿದೆ, ಆದ್ರೆ ಕುಟುಂಬದವರ ಒಂದು ಸ್ನೇಹ ಆಗಿರ್ಬೋದು, ಒಂದು ವಿಶ್ವಾಸ ಆಗಿರ್ಬೋದು, ಅದನ್ನ ಸಹ ನೀವು ಗಳಿಸ್ಕೊತೀರಾ. ಹಾಗಾಗಿ there is a ಪ್ಲಸ್ ಪಾಯಿಂಟು ಇದೆ, ಮೈನಸ್ ಪಾಯಿಂಟ್ ಸಹ ಇದೆ. ಮತ್ತೆ ನೀವು ಯೋಚಿಸಿದಂತೆ ಜೀವನ ಮುಂದುವರಿಯದಿರಬಹುದು. ಬಟ್ ಆದ್ರೆ ಹೇಗೆ ಅದು ಮುಂದುವರೆದ್ರು ಅದು ಉತ್ತಮವಾಗಿ ಮುಂದುವರಿಯುತ್ತೆ. ಹಾಗಾಗಿ ನೀವು ಜಾಸ್ತಿ ಚಿಂತೆ ಮಾಡುವಂತಹ ಅವಶ್ಯಕತೆ ಈ ವರ್ಷ ಇಲ್ಲ ಅಂತ ನಾನು ಕುಂಭರಾಶಿಯವರಿಗೆ ಹೇಳ್ತೇನೆ. ಮತ್ತೆ ರಾಹು ನಿಮ್ಮ ಜನ್ಮಕ್ಕೆ ಬರೋದ್ರಿಂದ ಕುಂಭರಾಶಿಯ ಸಂಭಾವಿತ ಈ ಡೇಟಾ ಸೈನ್ಸ್ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಪ್ರಗತಿಯನ್ನ ಅವರು ನೋಡಬಹುದು. ಯಾಕಂದ್ರೆ ಈ ಸಮಯದಲ್ಲಿ
ಈ ಕೃತಕ ಬುದ್ಧಿಮತ್ತೆ ಆಗಿರ್ಬೋದು ಅಥವಾ ಯಾವುದೇ ಹೊಸ ಏಜ್ ಟೆಕ್ನಾಲಜೀಸ್ ಇದೆ, ಸಾಕಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಅದರಲ್ಲಿ ಇರುವಂತಹ ಕುಂಭರಾಶಿಯವರಿಗೆ ಜಾಕ್ಪಾಟ್ ಅಥವಾ ಲಾಟ್ರಿ ಹೊಡೆದಂಗಿರುತ್ತೆ. ಸೊ ಇದೊಂದು ಸಮಯ ನಿಮ್ಗೆ ಉತ್ತಮವಾಗಿ ಬರೋದ್ರಿಂದ ಅದರಲ್ಲಿ ಏನಾದ್ರು ನಿಮ್ಗೆ ಆಲ್ರೆಡಿ ಅಪ್ ಸ್ಕಿಲ್ ಆಗಿದ್ರೆ ತುಂಬಾ ಒಳ್ಳೇದು. ಎಚ್ಚರಿಕೆಯಿಂದಿರಿ ಅಂತ, ಅಂದ್ರೆ ಕಾತುರರಾಗಿರಿ, ನೋಡಿ ಒಳ್ಳೆ ಅವಕಾಶ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಇನ್ನು ಉದ್ಯೋಗದ ಒಂದು ದೃಷ್ಟಿಯಿಂದ ನೋಡ್ಲಿಕ್ಕೆ ಬಂದ್ರೆ ನಿಮ್ಮ ದಶಮಾಧಿಪತಿ ಕುಜ ಈ 5-6 ಸಂಚರಿಸಿದ್ರಿಂದ ನಿಮಗೆ ಮಾನಸಿಕವಾಗಿ ಒಂದು ಒತ್ತಡ ಇತ್ತು ಅಥವಾ ನಿಮಗೆ ಕೆಲಸ ಜಾಸ್ತಿ ಇತ್ತು ಅಂಡ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಅನ್ನುವಂತಹ ಸ್ಥಿತಿಲಿ ಇದ್ರಿ. ಬಟ್ ಆದ್ರೆ ಜೂನ್ ನಂತರ ಅದು ಸಹ ಸರಿ ಹೋಗೋದ್ರಿಂದ ನಿಮಗೆ ಉದ್ಯೋಗದಲ್ಲೂ ಸಹ ಸಾಕಷ್ಟು ಚೇತರಿಕೆ ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಆಗುವಂಥದ್ದು ಅಥವಾ ಉದ್ಯೋಗದಲ್ಲಿ ನೀವು ಕಂಡು ಕೇಳಿರಂತಹ ಒಳ್ಳೆಯ ಉತ್ತಮ ಲಾಭ ಸಹ ಆಗುವಂತ ಸಾಧ್ಯತೆ ಇದೆ. ಇಷ್ಟು ಬಂದು ನಾನು ಕುಂಭರಾಶಿಯವರಿಗೆ ಹೇಳ್ತೇನೆ. ಈಗ ಕೊನೆಯ ರಾಶಿಯಾದಂತಹ ಮೀನರಾಶಿ. ಸೊ ಮೀನರಾಶಿಯ ಜಾತಕರಿಗೆ ಮೀನರಾಶಿಯಲ್ಲೇ 6 ಗ್ರಹಗಳ ಕೂಟಗಳು ಬರೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲೇ ಸಾಕಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆ. ಜನ್ಮ ರಾಶಿಯನ್ನ ನಾವು ಆರೋಗ್ಯಕ್ಕೂ ನೋಡ್ತೀವಿ, ಅವರ ಉನ್ನತ ಹುದ್ದೆ ಅಥವಾ ಒಂದು ಉದ್ಯೋಗಕ್ಕೂ ಸಹ ನೋಡ್ತೀವಿ, ಕರಿಯರ್ ಪ್ರೊಫೆಷನ್ಗೂ ನೋಡ್ತೇವೆ. ಸೊ ಮೀನರಾಶಿಯವರಿಗೆ ಒಂದು ಉತ್ತಮವಾದ ಸಲಹೆ ನಾವು ಕೊಡ್ಬೇಕು ಅಂದ್ರೆ ಜೀವನವನ್ನ ನೀವು ಬಂದಂತೆ ಸ್ವೀಕರಿಸಿ ಅಂತ. ಯಾಕಂದ್ರೆ ನೀವು ಅಂದ್ಕೊಂಡಿದ್ ಯಾವ್ದು ಈ ಸಮಯದಲ್ಲಿ ಆಗದೆ ಇರ್ಬೋದು. ಯಾಕಂದ್ರೆ ಶನಿಯನ್ನು ಮೇಂಟೈನ್ ಮಾಡ್ಬೇಕು, ರಾಹುನು ಮೇಂಟೈನ್ ಮಾಡ್ಬೇಕು. ಮುಂದಿನ 50 ದಿನಗಳು ಬಹಳ ಕಷ್ಟ ಆಗುತ್ತೆ. ಮತ್ತೆ 2 ವಕ್ರಿಗಳು, ಬುಧ ವಕ್ರಿ, ಶುಕ್ರ ವಕ್ರಿ, ಮತ್ತೆ ಸೂರ್ಯ, ಚಂದ್ರ, ಇವರೆಲ್ಲರನ್ನು ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಚಂದ್ರ ಹೋದ್ರೂ 5 ಗ್ರಹಗಳಿರುತ್ತೆ. ಸೊ 5 ಗ್ರಹಗಳು ಜನ್ಮದಲ್ಲಿದ್ದಾಗ ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ನೀವು ಜೀವನವನ್ನ ಬಂದಂತೆ ಸ್ವೀಕರಿಸಿ. ಮತ್ತೆ ಜೀವನದಲ್ಲಿ ಸಡನ್ ಆಗಿ ಆಗುವಂತಹ ಯಾವುದೇ ಬದಲಾವಣೆಗಳಿದ್ರು ಅದು ನಿಮ್ಮ ಮನಸ್ಸಿನ ಶಾಂತಿಯನ್ನ ಕದಡಬಹುದು. ಆದ್ರೆ ನೀವು ಅದಕ್ಕೆ ಒಳಗಾಗಬೇಡಿ. ಸಾಕಷ್ಟು ತಾಳ್ಮೆಯಿಂದ ಹಾಗೂ ಸಂಯಮದಿಂದ ಇರಿ. ಮತ್ತೆ ನೀವು ಏನ್ ಮಾಡ್ಬೇಕಂತ ಇದ್ರೋ ಅದಕ್ಕಿಂತ ಮುಖ್ಯವಾದದ್ದು ನೀವು ಅದು ಯಾವುದು ಮುಖ್ಯ ಕೆಲಸ ಮಾಡಬೇಕು ಅಂತಿರುತ್ತೋ ಅದ್ರ ಬಗ್ಗೆ ಗಮನ ಹರಿಸಿ. ಸೊ ನಿಮಗೇನ್ ಇಷ್ಟ ಆಗುತ್ತೆ ಅನ್ನೋವಲ್ಲ, ಯಾವುದು ಮುಖ್ಯ ಕೆಲಸ ಮಾಡ್ಬೇಕಾಗಿರೋದು ಅನ್ನೋದ್ರ ಬಗ್ಗೆ ನೀವು ಸಾಕಷ್ಟು ಗಮನ ಹರಿಸ್ಬೇಕಾಗತ್ತೆ. ಯಾಕಂದ್ರೆ ನೀವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು. ಯಾಕಂದ್ರೆ ಈ ರಾಹು ಕೇತು ಬಂದು 7ರಲ್ಲಿ ಇದ್ದಾಗ ಇದೇ ಆಗುತ್ತೆ. ಅವರಿಬ್ರು 6-12 ಬಂದ್ರು ಅಷ್ಟಾಗಿ ತೊಂದರೆ ತಪ್ಪಿದ್ದಲ್ಲ, ಖರ್ಚು ಜಾಸ್ತಿ ಇರುತ್ತೆ. ಸೊ ವಿಪರೀತ ಖರ್ಚು ಅನ್ನೋದು ನಿಮಗೆ ಸಿಕ್ಕಾಪಟ್ಟೆ ಆಗುತ್ತೆ ಈ ಸತಿ. ಅದರಲ್ಲಿ ಎಣಿಕೆನೇ ಇರಲ್ಲ. ಗುರು ನಿಮ್ಗೆ ಪಂಚಮದಲ್ಲಿ ಉಚ್ಚಸ್ಥನಾದಾಗ ಸಂಭಾವಿತ ಮೀನ ರಾಶಿಯವರಿಗೆ ಸಂತಾನ ಪ್ರಾಪ್ತಿ ಆಗತ್ತೆ. ಸೊ ಇದು ಒಂದು ವಿಶೇಷವಾದದ್ದು. ಮತ್ತೆ ಇಷ್ಟಲ್ಲದೆ ಸಂಭಾವಿತ ಮೀನರಾಶಿಯವರಿಗೆ ಮದುವೆ ಸಹ ಆಗುತ್ತೆ. ಇದು ಸಹ ನಾವು ಈ ಒಂದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನೋಡಬಹುದು. ಸೊ ಇಷ್ಟಾಗಿತ್ತು 12 ರಾಶಿಗಳಿಗೆ ಈ ಇಡೀ ಯುಗಾದಿಯ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಯಾವ ತರದ ಫಲಾನುಫಲಗಳಿರುತ್ತೆ ಅನ್ನೋದ್ರ ಬಗ್ಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕೊನೆಯವರೆಗೂ ನೋಡಿದ್ದಕ್ಕೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸಲಹೆ ಸೂಚನೆಗಳೇನಾದ್ರು ಇದ್ರೆ ಖಂಡಿತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈಗ ನಾವು ಪರಿಹಾರಾರ್ಥವಾಗಿ ಬರೋಣ. ಎಷ್ಟೊಂದು ಜನ ನಾನು ಹೇಳ್ತಾರೆ ಕನ್ಸಲ್ಟೇಷನ್ ಬಂದಾಗ ಮೇಡಮ್ ನೀವು ಪರಿಹಾರ ಹೇಳ್ತೀರಾ, ಬಟ್ ಆದ್ರೆ ನಿಮ್ಮ ಸಂಚಿಕೆಗಳಲ್ಲಿ ಪರಿಹಾರ ಹೇಳಲ್ಲ ಅಂತ. ಸೊ ಹಾಗಾಗಿ ನಾನು ಪರಿಹಾರವನ್ನು ಹೇಳ್ತೇನೆ. ಸೊ 7ರಾಟ ಶನಿ ಶುರುವಾಗುತ್ತಿರುವಂತಹ ಮೇಷರಾಶಿಯವರಿಗೆ ಹಾಗೂ 7ರಾಟ ಶನಿ ನಡೆಯುತ್ತಿರುವಂತಹ ಕುಂಭರಾಶಿ ಮೀನರಾಶಿಯವರಿಗೆ ನೀವು ದಿನ ಹನುಮಾನ್ ಚಾಲೀಸ್ ಹೇಳ್ತಾ ಇದ್ರೆ ಒಳ್ಳೇದು. ಬಟ್ ಆದ್ರೆ ಅದ್ರ ಜೊತೆಗೆ ಶನಿಯ ಬೀಜ ಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಈ ಮಂತ್ರವನ್ನ ದಿನನಿತ್ಯ 108 ಬಾರಿ ನೀವು ಜಪ ಮಾಡಿ. ಮತ್ತಿಷ್ಟಲ್ಲದೆ ದಶರಥ ಕೃತ ಶನಿ ಸ್ತೋತ್ರ ಅಂತ ಒಂದು ಶನಿ ಸ್ತೋತ್ರ ಇದೆ. ಈ ಶನಿ ಸ್ತೋತ್ರವನ್ನು ಸಹ ನೀವು ದಿನನಿತ್ಯ ಪಠಣೆ ಮಾಡಿದ್ರೆ ನಿಮಗೆ ಒಳ್ಳೇದು. ಸೊ ಇದನ್ನ ಸಹ ಖಂಡಿತ ಮಾಡಿ. ಇದರಿಂದ ನಿಮ್ಗೆ ಶನಿಯ ಏನೇ ಒಂದು ನೆಗೆಟಿವ್ ರಿಸಲ್ಟ್ಸ್ ಇದ್ರು ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮ ಕುಂಡಲಿಯಲ್ಲಿ ನಿಮ್ಮ ಲಗ್ನ ಪ್ರಕಾರವಾಗಿ ಶನಿಯ ಒಂದು ಪೊಸಿಷನ್ ಆಗಿ ಶನಿಯ ಒಂದು ಅಧಿಪತ್ಯ ಏನಾದ್ರು ಅಷ್ಟು ಚೆನ್ನಾಗಿರುವಂತಹ ಮನೆಗಳು ಅಥವಾ ಕೇಂದ್ರ ಅಥವಾ ತ್ರಿಕೋಣದ ಆಗದೆ ಇದ್ದರೆ ಮಾತ್ರ ಈ ಶನಿಯ ಸಂಚಾರ ನಿಮಗೆ ಸ್ವಲ್ಪ ತೊಂದರೆ ಕೊಡ್ಬೋದು. ಸೊ ಇದು 7ರಾಟ ಶನಿ ಶುರುವಾಗುತ್ತಿರೋರ್ಗೆ ಅಥವಾ 7ರಾಟ ಶನಿಯನ್ನ ಅನುಭವಿಸ್ತಿರೋರಿಗೆ ಮಾತ್ರ ಅಪ್ಲಿಕೇಬಲ್. ದಶರಥ ಕೃತ ಶನಿ ಸ್ತೋತ್ರ, ಶನಿಯ ಬೀಜ ಮಂತ್ರ ಪಠನೆ ಮಾಡೋದು. ಇಷ್ಟ ಆಗಿತ್ತು ಶನಿಯ ಬಗ್ಗೆ. ಮತ್ತೆ ಮಿಕ್ಕಿದ ರಾಶಿಯವರಿಗೆ ಯಾರಿಗೆ ರಾಹು ಕೇತುವಿನಿಂದ ಸಮಸ್ಯೆ ಒದಗಿ ಬರುತ್ತೋ ಅವರಿಗೆ ನಾನು ಹೇಳೋದು ಗಣಪತಿಯ ಆರಾಧನೆ ಮಾಡಿ ಹಾಗೂ ದೇವಿಯ ಆರಾಧನೆ ಮಾಡಿ. ದುರ್ಗಾ ಸಪ್ತಶತಿ ಪಾರಾಯಣ ಒಂದು ಸಂಪುಟ ಮಾಡಿಸಿ. ಇಲ್ಲಾಂದ್ರೆ ಕೇತು ಇರೋದ್ರಿಂದ ಯಾರಿಗೆ ಕೇತುವಿನ ಸಮಸ್ಯೆ ಬರುತ್ತೆ, ಉದ್ಯೋಗದಲ್ಲಾಗಿರ್ಬೋದು, ಮಾನಸಿಕ ನೆಮ್ಮದಿ ವಿಚಾರದಲ್ಲಾಗಿರ್ಬೋದು, ಯಾರಿಗೆಲ್ಲ ನಾನು ರಾಹು ಕೇತುವಿನ ಸಮಸ್ಯೆ ಅಂತ ಹೇಳಿದ್ನೋ ಅವರೆಲ್ಲರೂ ಯಾವುದೇ ಅಡೆತಡೆಗಳಿಂದ ನಿಮ್ಗೆ ತೊಂದರೆ ಆಗದೆ ಇರಲಿ ಮತ್ತೆ ಅದರಿಂದ ಮುಕ್ತಿ ಆಗ್ಲಿ ಅಂತ ಬಯಸೋರು ದಯವಿಟ್ಟು ನೀವು ಕೇತು ಅಂದ್ರೆ ಗಣಪತಿಯ ಪ್ರಾರ್ಥನೆ ಮಾಡಿ.
ಸಂಕಷ್ಟಹರ ಚತುರ್ಥಿ ವ್ರತವನ್ನ ಪ್ರತಿ ತಿಂಗಳು ತಪ್ಪದೇ ಪಾಲಿಸ್ತಾ ಬನ್ನಿ. ನಿರ್ಜಲ ಆಹಾರ ಮಾಡ್ಲಿಕ್ಕಾದ್ರು ಅಟ್ಲೀಸ್ಟ್ ಫಲಾಹಾರ ಮಾಡ್ಲಿಕ್ಕಾದ್ರೂ ನೀವು ಪ್ರಯತ್ನ ಪಡಿ. ಇದರಿಂದ ನಿಮ್ಗೆ ಬಹಳ ಒಳ್ಳೆಯದು. ಮತ್ತೆ ಆದರೆ ಗಣೇಶ ಅಥರ್ವ ಶೀರ್ಷವನ್ನ ಕಿವಿಯಾರ ಕೇಳಿಸ್ಕೊಳ್ಳಿ. ನಿಮಗೆ ಅದರಿಂದನೂ ಸಹ ಒಂದು ತಕ್ಕ ಮಟ್ಟಿಗೆ ರಿಲೀಫ್, ಕೇತು ಕೊಡುವಂತಹ ಮಾನಸಿಕ ಒತ್ತಡವೂ ಸಹ ಕಡಿಮೆ ಆಗುತ್ತೆ. ಸೊ ಇಷ್ಟ ಆಗಿತ್ತು ರಾಹು ಕೇತುವಿಗೆ ಹಾಗೂ ಶನಿಗೆ ಪರಿಹಾರ. ಮತ್ತೆ ಇನ್ಯಾವುದೇ ಗ್ರಹಗಳು ಅಷ್ಟಾಗಿ ನಿಮ್ಗೆ ಬಾಧಿಸೋದ್ರಿಂದ ಮತ್ತೆ ಎಲ್ಲಾ ಶುಭ ಗ್ರಹಗಳೇ ಆಗಿರೋದ್ರಿಂದ ಕುಜನಿಂದಾಗ್ಲಿ ಎಲ್ಲ ಒಂದೂವರೆ ತಿಂಗಳಾದ್ರಿಂದ ಅದಕ್ಕೆ ಯಾವ ಪರಿಹಾರಗಳು ಬೇಕಿಲ್ಲ. ಸೊ ಇಷ್ಟು ಪರಿಹಾರಗಳನ್ನ ನೀವು ಸ್ವಲ್ಪ ಮಾಡಿ. ಯಾಕಂದ್ರೆ ರಾಹುವಿಗೆ ದೇವಿನ ಹೇಳಿದ್ದೀನಿ ನಾನು, ಕೇತುಗೆ ಗಣಪತಿ ಹೇಳಿದ್ದೀನಿ. ಮತ್ತಲ್ಲದೆ ಕೇತುವಿಗೆ ನಾವು ರುದ್ರವನ್ನು ಸಹ ಹೇಳ್ತೀವಿ. ಸೊ ರುದ್ರಂನ ಸಹ ನೀವು ಕೇಳಿಸ್ಕೋಬಹುದು. ಸೊ ಅದು ಸಹ ನಿಮ್ಗೆ ಒಳ್ಳೇದು. ಸೊ ಇಷ್ಟ ಆಗಿತ್ತು ದ್ವಾದಶ ರಾಶಿಗಳ ಬಗ್ಗೆ ಫಲಾನುಪರಿಗಳು ಹಾಗೂ ಅದರ ಒಂದು ಪರಿಹಾರಗಳು ಸಹ. ಮೇಷ ರಾಶಿಯವರಿಗೆ ಹಾಗೂ ಧನು ರಾಶಿಯವರಿಗೆ ಈ ಸಮಯದಲ್ಲಿ 5 ಅಥವಾ 9ರಲ್ಲಿ ಕೇತು ಬರೋದ್ರಿಂದ ನೀವು ಈ ವರ್ಷ ಏನಾದರೂ ಆಧ್ಯಾತ್ಮಿಕವಾಗಿ ಮುನ್ನಡೆಬೇಕು ಅಂತಿದ್ರೆ ಅಥವಾ ಹೊಸ ಮಂತ್ರಗಳು, ಹೊಸ ಒಂದು ವಿಚಾರಗಳನ್ನು ತಿಳ್ಕೋಬೇಕು, ಅಭ್ಯಾಸ ಮಾಡಬೇಕು ಅಂತಿದ್ರೆ ಈ ವಿಷಯದಲ್ಲಿ ನೀವು ರುದ್ರ ಕಲಿಯೋದಾಗಿರ್ಬೋದು ಅಥವಾ ಗಣೇಶ ಅಥರ್ವ ಶೀರ್ಷ ಕಲಿಯೋದಾಗಿರ್ಬೋದು. ಈ ತರದ ಒಂದು ಕೆಲಸಕ್ಕೆ ಕೈಗೂಡಿಸಿ ಅಥವಾ ಜ್ಯೋತಿಷ್ಯವನ್ನೇ ಕಲಿಯುವಂತದ್ದಾಗ್ಬೋದು. ಇದು ಸಹ ನಿಮಗೆ ಸಾಧ್ಯತೆ ಇದೆ ಈ ವರ್ಷದಲ್ಲಿ. ಸೊ ಇದ್ರ ಬಗ್ಗೆ ಖಂಡಿತ ಗಮನ ಹರಿಸಿ ಅಂತ ನಾನು ಹೇಳ್ತೀನಿ ಮೇಷರಾಶಿ ಹಾಗೂ ಧನು ರಾಶಿಯವರಿಗೆ. ಇಷ್ಟ ಆಗಿತ್ತು ನನ್ನ ಒಂದು ಈ ಸಂಚಿಕೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಮುಂದಿನ ಸಂಚಿಕೆವರೆಗೂ ನಮಸ್ಕಾರಗಳು.